ಭಗವಾನ ವೇದವ್ಯಾಸರ ಮುಖದಿಂದ ಹೊರಟ ಈ ಪುಣ್ಯ ಕಥೆ ಅಮೃತ ಸಮಾನವಾಗಿ ಪೀಬತ್ ಜಗತ್, ಅಮೃತ ಸಮಾನವಾಗಿ ಜಗತ್ತು ಕುಡಿಯುತ್ತೆ. ಆದರೆ ಅದು ಸಂಸ್ಕೃತದೊಳಗಿತ್ತು. ಕನ್ನಡದಲ್ಲಿ ಇದನ್ನ ಬರಿಬೇಕು, ಬರೆಸ್ಬೇಕು. ಆದರೆ 24,000 ಶ್ಲೋಕಗಳನ್ನು ಹೊಂದಿರುವ ವೇದವ್ಯಾಸರು ಬರೆದಿರುವ ಈ ಮಹಾನ್ ಶಿವಪುರಾಣವನ್ನ ಯಾರಿಂದ ಬರೆಸ್ಬೇಕು ಅಂತ ಮೊಟ್ಟ ಮೊದಲು ಮನಸ್ಸು ಮಾಡಿದ್ರು ಅಂತಂದ್ರೆ ಕನ್ನಡದ ಮೈಸೂರಿನ ಮಹಾರಾಜ ರಮಾರಮಣ ಜಯಚಾಮರಾಜೇಂದ್ರ ಒಡೆಯರು. ಇದು ಹೆಂಗೈತಿ, ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಏನು ಬದಲಾಗಬಾರ್ದು. ಮೂಲ ವ್ಯಾಸರೇನು ಹೇಳ್ಯಾರ ಅದೇ ಇರಬೇಕು, ನಿಮ್ಮದು ಏನು ಸೇರಿಸಬಾರದು. ಮೂಲ ಶ್ಲೋಕಗಳಿಗೆ ಧಕ್ಕೆಯಾಗಬಾರದು. ಪೂರ್ಣ ಪುಣ್ಯವೇ ಭಟ್ಟಿ ಇಳಿಸ್ಬೇಕು ಅಂತ ಪಂಡಿತರನ್ನು ಕರೆಸಿದಾಗ ಹಾಸನದ ಪಂಡಿತ್ ವೆಂಕಟರಾವ್ ಅನ್ನುವಂಥವರು ಬಹಳ ದಿವಸದವರೆಗೆ ಅಲ್ಲ, ಬಹಳ ವರ್ಷದವರೆಗೆ 12 ಗ್ರಂಥಗಳನ್ನು ಮಾಡಿ ವಿಭಜನೆ ಮಾಡಿದ್ರು. ಅದನ್ನ ಮೂಲ ಶ್ಲೋಕಕ್ಕೆ ಕನ್ನಡ ಬರೋದು ಅದು ಹೆಂಗದ ಹಂಗ. ಅದನ್ನ ಇವತ್ತಿಗೆ ನಿಮಗೆಲ್ಲರ ಓದಾಕ್ ಬೇಕು ಅಂತಂದ್ರೆ PDF ಮಾಡಿಟ್ಟಿದ್ದಾರೆ ಪುಣ್ಯಾತ್ಮರು. 12 ವಿಭಾಗಗಳಲ್ಲಿ, ವ್ಯಾಲ್ಯೂಮ್ 12. ಚಾಮುಂಡೇಶ್ವರಿ ಎಲೆಕ್ಟ್ರಿಕಲ್ ಪ್ರಿಂಟರಲ್ಲಿ 1945ರಲ್ಲಿ ಅಂದ್ರೆ ಸ್ವಾತಂತ್ರ್ಯ ಸಿಗುವ ಮುನ್ನವೇ 24,000 ಶ್ಲೋಕಗಳಿಗೆ ಕನ್ನಡವನ್ನ ಅದು ಹೇಗಿದೆಯೋ ಹಾಗೇ ಕ್ರಮಿಸಿ ಕನ್ನಡದಲ್ಲಿ ಬರೆದಿಟ್ಟು ಉಪಕಾರವನ್ನು ಮಾಡಿದಂತಹ ಮಹಾತ್ಮರು ಪಂಡಿತ್ ವೆಂಕಟರಾವ್ ಅನ್ನುವಂಥವರು. ಅವರಿನ್ನೆಲ್ಲ ಆದರೂ ಅವರ ಅಂತರಾತ್ಮದ ಜ್ಯೋತಿ ಘನವೆಂದು ಬಾಗಿ ನಮಸ್ಕರಿಸಿ ವ್ಯಾಸರಿಗೆ ಒಮ್ಮೆ ವಂದಿಸಿ, ತಾಯಿ ತಂದೆಯರೇ, ನಿನ್ನೆ ದಿವಸ ಶಿವಮಹಾಪುರಾಣದಲ್ಲಿ ನೀವು ಏನು ಕೇಳ್ತಿದ್ದೀವಿ ಅಂತಂದ್ರೆ, ಶಿವಮಹಾ ಪುರಾಣದೊಳಗ ಗಿರಿಜಾದೇವಿ ಹುಟ್ಟಿದಳು, ತೊಟ್ಟಿಲದೊಳಗೆ ಇಟ್ಟು ನಾಮಕರಣ ಮಹೋತ್ಸವವನ್ನು ಆಚರಿಸಿದರು ಅಂತ. ಮೂಲ ಪುರಾಣದ ವಿಷಯಾಂತರ್ಗತದೊಂದಿಗೆ ಕುಮಾರ ಸಂಭವ ಎಂಬ ಕೃತಿಯನ್ನ ಕಾಳಿದಾಸ ಬರೆದಿದ್ದಾನೆ. ಹಾಗೆಯೇ ಕನ್ನಡದ ಗ್ರಂಥವಾದ ರಗಳೆಯ ಕವಿ ಹರಿಹರ ಬರೆದಿದ್ದಾನೆ. ಅವರೆಲ್ಲರ ಸಾರ ಸಂಗ್ರಹವನ್ನ ಗುರು ಪುಟ್ಟರಾಜ ಕವಿ ಶಿವಯೋಗಿಗಳು, ನಮ್ಮ ಗುರುಗಳು, ಅವರು ನಮಗಲ್ಲಿ ನಿಂತು ಎಷ್ಟು ನುಡಿಸ್ತಾರೆ ಅದನ್ನು ನಾವು ನಿಮ್ಮಲ್ಲಿ ಒಪ್ಪಿಸೋದಕ್ಕೆ ಅಭ್ಯಾಸಿಗಳಾದ ನಾವು ಸಾಹಸವನ್ನು ಪಡ್ತಾ ಇದ್ದೇವೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮೋ ನಮಃ ಅಂತ ನಮಸ್ಕರಿಸಿ, ಜ್ಞಾನಿಗಳು ಏನು ಹೇಳುವರು ಮನುಷ್ಯ ಜನ್ಮದ ಉದ್ಧಾರಕ್ಕೆ ಅಂತಂದ್ರೆ, ಮಾಡು ಜಪವನೇ, ಏನು ಮಾಡು ಜಪವನೇ ಮನವೇ ಮರೆಯದಲೆ ನೀನು, ರೂಢಿಯೊಳಗೆ ಅತಿ ಶ್ರೇಷ್ಠ ಶಿವಮಂತ್ರವನ್ನು ಬಿಡದೆ. ಜಗತ್ತಿನಲ್ಲಿ ಅತಿ ಸುಲಭ, ಸಾಧ್ಯ, ಎಲ್ಲರಿಗೂ ಅನ್ನಲಿಕ್ಕೆ ಬರುವ, ಅದರಿಂದ ಅಂತಃಕರಣ ಶುಚಿಯಾಗುವ, ತಾನೇ ಮಂತ್ರವಾಗಿ ಮಂತ್ರವೇ ತಾನಾಗಿ ಶಿವನಲ್ಲಿ ಹೊಂದುವಂತಹ ಮಂತ್ರ ಯಾವುದಾದ್ರೂ ಇದ್ರೆ ರೂಢಿಯೊಳಗೆ ಅತಿ ಶ್ರೇಷ್ಠ ಮಂತ್ರ ಶಿವಮಂತ್ರ, ಪಂಚಾಕ್ಷರಿ ಮಂತ್ರ.
ಬಹಳ ಮಂತ್ರಗಳು ಬೇಡ. ಎಷ್ಟರ ಲೆಕ್ಕಕ್ಕೆ ಸಿಕ್ಕಾವ ಮಂತ್ರಗಳು ಅಂದ್ರ 7 ಕೋಟಿ 14 ಕೋಟಿ ಮಂತ್ರಗಳು ಎಲ್ಲ ಕಡೆ ವ್ಯಾಪಿಸ್ಯಾವ, ತುಂಬ್ಯಾವ. ಅದರಿಗಿಂತ ಹೆಚ್ಚು ಪ್ರಯೋಜನಕಾರಿ, ಉದ್ಧಾರ ಮಾಡುವ ಸುಲಭ ಅತಿ ಸಾಧ್ಯವಾದ ಮಂತ್ರ ಯಾವುದಾದ್ರೂ ಇದ್ರೆ ಶಿವಪಂಚಾಕ್ಷರಿ. ನೀನು ತಿಳಿದಾದರೂ ಅನ್ನು, ತಿಳಿಯದಿರೇ ಹಂಗಾರ ಅನ್ನು. ಅರಿತು ಭಜಿಸಿದರವನ ಕೋಟಿ ಜನ್ಮ ಪಾವನ. ತಿಳಿದು ಜಪ ಮಾಡಿದ್ರೆ ಶಿವಪಂಚಾಕ್ಷರಿಯನ್ನ ನಿನ್ನ ಕೋಟಿ 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 ಜನ್ಮಗಳು ಕೂಡ ಉದ್ಧಾರವಾಗುತ್ತವೆ. ಒಂದಲ್ಲ, ನಿನ್ನ ವಂಶವೇ ಉದ್ಧಾರವಾಗುವ ಶಕ್ತಿ ಓಂ ನಮಃ ಶಿವಾಯ ಎಂಬ ಮಂತ್ರದಲ್ಲಿ ಅದೇ. ಆದ್ದರಿಂದ ಕೋಟಿ ಜನ್ಮ ಪಾವನವರಿದು ಇನ್ನ ತಿಳಿಯಲಾರದೆ ಅರಿಯದೆ ಜಪಿಸಲ್ ಅದು ಉತ್ತರೋತ್ತರವಾಗಿ ನಗದೋಷವನ್ನೆಲ್ಲ ಕಳೆದು ಹಿರಿಯನಾಗುವನೆಲ್ಲರಿಗೆ ಜಗದೊಳಗೆ ಬಹಳ ಪ್ರಸಿದ್ಧನಾಗ್ಬಿಡ್ತಾನಂತೆ ಆ ಮನುಷ್ಯ. ಪ್ರಸಿದ್ಧ ಆಗೋದು ಯಾವುದರಿಂದ ಅಂತ ಒಬ್ಬ ಯೋಗಿ ಅಂತ ಪ್ರಸಿದ್ಧನಾಗ್ತಾನೆ. ಹೆಂಗಾರ ಪ್ರಸಿದ್ಧ ಆಗೋದಲ್ಲ, ಗಡಿಗೆ ಹೊಡೆದು ಅರ್ವಿ ಹರಿದು ಪೊರಕೆ ಹಿಡಿದು ಹಿಂಗೆ ಪ್ರಸಿದ್ಧ ಆಗ್ಬಾರ್ದು. ಅದಕ್ಕೆ ಪ್ರಸಿದ್ಧಿ ಅನ್ನೋಂಗಿಲ್ಲ. ಅದಕ್ಕೇನಂತಾರ ಅಂದ್ರೆ ಕುಸಿದ್ಧಿ, ಅಪ್ರಸಿದ್ಧಿ ಅಂತ ಕರೀತಾರೆ. ಕವಿದುಕೊಂಡರಿಯಲ್ ಕಷ್ಟ ನಿಲ್ಲುವುದುಂಟೆ, ರವಿ ಮೂಡಿ ಬರಲ್ ಅಂಧಕಾರಕ್ಕೆ ಎಡೆಯುಂಟೆ. ಆ ಮಂತ್ರ ನಮ್ಮ ಹೃದಯದೊಳಗ ಜಪ ಆಗ್ಲಿಕ್ಕತ್ತು ಅಂತಂದ್ರ ಈ ಸೂರ್ಯ ಈ ದಿಗಂತದಲ್ಲಿ ಹುಟ್ಟಿ ಬರುವಾಗ ರಾತ್ರಿ ಇರುವ ಕತ್ತಲೆಲ್ಲ ಮಾಯವಾಗಿ ಹೇಗೆ ಹೋಗ್ತದೋ, ಕವಿದ ಮೋಡಗಳು ಕತ್ತಲಗಟ್ಟಿ ನಿಂತಾಗ ಏನ್ರಿ ಸೂರ್ಯನ ಬೆಳಕ ಇಲ್ಲ, ಮೋಡಗಳು ಎಷ್ಟು ಕವಿದಾವಲ್ಲ, ಕತ್ತಲು ಭಾಳದ ಅಂತ ಅನ್ನುವಾಗ ಆ ಮೋಡದ ಮರೆಯಲ್ಲಿ ನಿಂತ ಸೂರ್ಯ ತನ್ನ ಪ್ರಖರವಾದ ಕಿರಣಗಳನ್ನು ಸೂಸಿದರ ಆ ಪ್ರಖರತೆಯಿಂದ ಮೋಡಗಳೇ ಮಂಜಾಗಿ ಕರಗಿ ಅವನ ತೇಜೋಮಯವಾದ ಬೆಳಕು ಬೀಳುವಂತೆ ಹೃದಯದಂಗಳದಲ್ಲಿ 70,000 ಪಾಪಗಳೆಂಬ ಮೋಡಗಳನ್ನು ಕರಗಿಸುವ ಶಕ್ತಿ ಶಿವಾಯ ನಮಃ, ಓಂ ನಮಃ ಶಿವಾಯ ಎಂಬ ಮಂತ್ರದಲ್ಲಿ ಅದೇ. ಇಂತಹ ಮಂತ್ರಗಳು ಶಿವಪಂಚಾಕ್ಷರಿ ಮಂತ್ರವನ್ನ ತಿಳಿಯಲಾರ್ದನೆ ಅಂದಾರೇನು ಯಾರಾದ್ರ ಅಂತಂದ್ರ, ಒಬ್ಬವ ದಿನನಿತ್ಯ ವೇಶ್ಯಾಲಂಪಟನಾಗಿ ಆಕೆಯಲ್ಲಿಯೇ ಅನುರಕ್ತನಾಗಿ ಇರುವಾಗ ಆಕೆಗೂ ಬೇಸರಾತಿ ಇವನ ಸಲುವಾಗಿ. ಏನು ಬೆನ್ಕೊಂಡ ನೀವ, ದಿನನಿತ್ಯ ನನ್ನ ಹತ್ರ ಬರ್ಲಾರ್ದ ಇರಂಗಿಲ್ಲ, ನನಗರ ಸಾಕಾಗೈತಿ, ಏನಾರ ಮಾಡಿ ಇವನನ್ನ ದೂರ ಸರಿಸ್ಬೇಕು ಅಂತ ಆ ವೇಶ್ಯವು ಏನು ಮಾಡಿದಳು, ಶಿವನಿ ಎಂಬುವ ವೇಶ್ಯೆಯು ಅಂದರೆ ಒಂದು ದೂರದ ಅಡವಿಯಲ್ಲಿ ಬಾವಿಯ ದಂಡೆಯ ಮೇಲೆ ಬಾಗಿ ಬೆಳೆದ ಒಂದು ಗಿಡ, ಆ ಗಿಡಕ್ಕೆ ಹರಡಿಕೊಂಡು ಬೆಳೆದ ಮಲ್ಲಿಗೆಯ ಬಳ್ಳಿ ಮೀಸಲವಾಗಿ ಅದಾವ. ಯಾಕೆ ಅಂತ ಕೇಳಿದ್ರ, ಬಾವಿಯೊಳಗ ಬೆಳತೀವಿ ಕೈ ಜಾರಿ ಅಂತ ಆ ಟೊಂಗೆಯನ್ನ ಹತ್ತಿ ಮಲ್ಲಿಗೆಯ ಹೂಗಳನ್ನು ಯಾರೂ ಬಿಡಿಸೋದಿಲ್ಲ. ಅದಕ್ಕ ಅವನಿಗೆ ಹೇಳಿದ್ಲು, ಹೋಗು ನೀನು ಆ ಮಲ್ಲಿಗೆಯ ಕುಸುಮಗಳನ್ನ, ಅಲ್ಲೇ ಇರುವ ಹೂಗಳನ್ನ
ಬಾಗಿ ಬಾವಿಯ ದಂಡೆಯ ಮೇಲೆ ಬೆಳೆದ ಆ ಮಲ್ಲಿಗೆಯ ಬಳ್ಳಿಯ ಹೂಗಳನ್ನೇ ನನಗೆ ಕೊಡು ತಂದು ಅಂತ ಅಂದಾಗ ಮಾತ್ರ ನನ್ನ ಹತ್ರ ಬರಬೇಕು. ತಂದರೆ ಬಾ, ತರದೇ ಇದ್ದರೆ ಬರಬೇಡ ಅನ್ಲಕ್ಕೆ ಅವ ಅಂದ. ಬಂದು ನೋಡಿದ, ಹೂ ತರೋದೇನು ದೊಡ್ಡಾಗದು, ಹೂವಿಗಾಗಿ ನನ್ನನ್ನು ದೂರ ಸರಿಸ್ತೀಯ ಯಾಕೆ, ತಂದೆ ತೀರ್ತೀನಿ ಅಂತ ನೋಡಿದ. ಬಾವಿ ಬಹಳ ಆಳವಾದ ಆ ಬಾವಿಯ ಮೇಲೆ ಬಾಗಿ ಬೆಳೆದ ಗಿಡ, ಅದಕ್ಕೆ ಅಂಟಿಕೊಂಡ ಬಳ್ಳಿಯ ತುಂಬ ಮೊಸರು ಚೆಲ್ಲಿದಂತೆ ಮಲ್ಲಿಗೆಯ ಹೂಗಳು. ಆ ಮಲ್ಲಿಗೆಯ ಹೂಗಳನ್ನ ಗಿಡವನ್ನ ಹತ್ತಿ ನಡು ಟೊಂಗೆಯಲ್ಲಿ ಬೆಳೆದ ಅರಳಿದ ಹೂಗಳು ಬಾಳ ಹರ್ಕೊಂಡ. ಒಂದು ಕೈಯಲ್ಲಿ ಹಿಡಿದ ಗಿಡದ ಟೊಂಗೆಯನ್ನ, ಇನ್ನೊಂದು ಕೈಯಿಂದ ಹೂಗಳನ್ನು ಬಿಡಿಸ್ಕೊಳ್ತಾ ಇದ್ದಾನೆ. ಇನ್ನು ಸ್ವಲ್ಪ ಹರಿದ್ರೆ ಆಕೆಯ ಮುಡಿ ತುಂಬ ಆಗ್ತವೆ ಅನ್ನುವಂತಹ ಇಚ್ಛೆಯಿಂದ ಘಮಘಮಿಸುವ ಸೂಜಿ ಮಲ್ಲಿಗೆಗಳನ್ನ ಹರಿಯುವಾಗ ಬಲಗೈಯ ಟೊಂಗೆ ಏನು ಹಿಡಿದಿದ್ನಲ್ಲ ಜಾರಿ ದಪ್ಪನೆ ಬಾವಿಯೊಳಗೆ ಬೀಳುವಾಗ ಆ ಮಲ್ಲಿಗೆಯ ಹೂಗಳು ಶಿವನಿಗೆ ಮುಟ್ಟಲಿ ಅಂತ ಬಿದ್ದ. ಏನಂದ? ಶಿವನಿ. ಆಕೆ ಹೆಸರು ಶಿವಾನಿ. ಆಕೆಗೆ ಮುಟ್ಲಿ ಅಂತ ಇವ ಅಂದು ಬಿದ್ದ ಬಾವಿಯೊಳಗ. ಬೀಳುವಾಗ ಸಾಯುವ ಕ್ಷಣ, ಅಂತಿಮ ಕ್ಷಣ ಅದು ಏನೈತಲ್ಲ, ಅಲ್ಲಿ ನಾವು ಹೇಗಿರ್ತೀವಿ ಅದೇ ಖರೆ. ಅವನ ನಾಟಕದೊಳಗ ಶಿವನಿಗೆ ಮುಟ್ಟಲಿ ಅನ್ನಲ್ಲ, ಪರಶಿವನು ನನಗೆ ಮುಟ್ಟಲಿ ಎಂದಾನೆ ಅಂತ ತಿಳ್ಕೊಂಡು ಭಗವಾನ ಬೋಳೆ ಶಂಕರ ಬೀಳುವ ಅವನ ಪ್ರಾಣವನ್ನ ತನ್ನ ಪಾದದಲ್ಲಿಟ್ಟುಕೊಂಡು ಕೈಲಾಸಕ್ಕೆ ಒಯ್ದ. ಅಂತ್ಯಕ್ಷಣ, ಕೊನೆಯ ಕ್ಷಣ ಎಂಥದ್ದನ್ನೋದಕ್ಕೆ ನೆನಪು ಮಾಡ್ತೀನಿ. ಈಗ ಫೋಟೋ ತೆಗೆದು ಭಾಳ ಸರಳ ಐತಿ. ನಿಮ್ಮ ಕೈಯಾಗ ಮೊಬೈಲ್ ಅದಾವ, ಹೆಂಗೆ ಬೇಕಂಗೆ ತೆಗಿತೀರಿ. ಇದಕ್ಕಿಂತ ಮೊದಲು 10 ವರ್ಷದಿಂದ ಸ್ಟುಡಿಯೋಕ್ಕೆ ಹೋಗ್ಬೇಕಾಗಿತ್ತು. ಅದಕ್ಕಿಂತ ಒಂದು 20 ವರ್ಷದಿಂದ ಹೆಂಗಿದ್ವು ಅಂದ್ರೆ ಬುರ್ಕಿ ಹಾಕೊಂಡು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ತೆಗಿತಿದ್ರಿ. ಇಲ್ಲಿ ನಮ್ಮ ಅವ್ವಾರದಾರ ಅವ್ರಿಗೆ ಗೊತ್ತಿರ್ತತಿ. ಅವಾಗ ಸೀದಾ ಕುಂದ್ರು ಅನ್ನವ ಫೋಟೋ ತೆಗ್ಯಾವ. ಕ್ಯಾಮ್ರಾಮನ್ ಬಂದು ಸೀದಾ ಕುಂದ್ರು, ಹಿಂಗೆ ಸೀದಾ ಹೆಂಗೆ ಮಾಡವ. ಅವಾಗ ಎಷ್ಟೊತ್ತ ನಾನು ಒಬ್ಬವನಿಗೆ ಹಂಗೆ ಮಾಡಿ 3 ಅನ್ನೋ ಮುಂದೆ ಚಂದ ಇರ್ಬೇಕು. ಕೊನೆ ಕ್ಷಣ ಅದು 1 2 3 ಅಂತನ್ನುವಾಗ ಫಟ್ ಅಂತ ತೆಗೆದು ಬಿಡ್ತೀನಿ ಅಂತ ಹೇಳಿದ್ದ. ಇವ ಕುಂತ ಸರಿಪಡಿಸೋದ್ರೊಳಗಾಗಿ ಎಂದೂ ಫೋಟೋ ತೆಗೆಸ್ಕೊಳ್ಳಾರ್ದವ ಬಂದಾನ. ಅವತ್ತ ತೆಗೆಸ್ಕೊಳ್ಳಾಕ ಕುಂತಾನ. 1 2 3 ಅಂತಿಂದೇನು ಗುಂಡಿ ಒತ್ತೋದಿತ್ತು, ನಾವು ಬಟನ್ ಒತ್ತೋದಿತ್ತು. ಅವಾಗ ಆ ಕಳಿಕೆ ಬಂತೀವಿ. ಹಿಂಗ ಬಂತದು ಫೋಟೋ. ತೊಳೆದ, ಅದನ್ನ ಫೋಟೋ ತೆಗೆದ. ನನ್ನ ಫೋಟೋ ಕೊಡೋ ಅಂದ. ತಗೋ ನಿನ್ನ ಫೋಟೋ ಅಂತ ಕವರ್ನಾಗ ಹಾಕಿ ಕೊಟ್ಟಾಗ ನೋಡ್ತಾನ, ಇದು ಯಾರ ಹೆಣದ್ದು ಫೋಟೋ ಅಂದ. ಅಲ್ಲೋ ನಿನ್ನೆ ನೀನು ಕುಂದ್ರ ಮುಂದ ಸರಿ ಕುಂತಾವ, ಕೊನೆ ಕ್ಷಣಕ್ಕೆ ಟಕ್ ಅನ್ಸೋ ಮುಂದ ಆಕಳಿಸಿದೆಯಲ್ಲ, ನಿಂದು ಫೋಟೋ ಹೆಣ ಬಂದಂಗೆ ಬಂದೈತಿ ಅನ್ನಂತ. ಅದಕ್ಕೆ ನಮ್ಮ ಮನುಷ್ಯ ಜನ್ಮ ಸ್ಥಿರವಿಲ್ಲವೀ ಕಾಯ, ಯಾವಾಗ ಸಾಯ್ತೇವೆ ಗೊತ್ತಿಲ್ಲ. ಈಗರ ಚಲೋ ಇದ್ದರಿ ಹೋದ್ರೆ ಇನ್ನು ಅಂತೀವಿ. ಅಂತಹ ಯಾವ ಸತಿ ಸುತರ ಮೋಹ ಬಲೆಗೊಂಡು ಬಿದ್ದು ಕೆಡಬೇಟಗಳಿಗೆ ಅತಿಗಳ ಬಯಸಿ ಬಾಯಾರ ಬೇಡ. ಶ್ರೀ ಗುರು ಮಹಾಲಿಂಗ ಮಿಗೆ ಭಕ್ತಿ ಮುಕ್ತಿಯನ್ನು ಭಜಿಸು ನೀನು ಮನವೇ, ಮಾಡು ಜಪವನು ಮರೆಯದಲೆ. ಅದಕ್ಕೆ ಅಕ್ಕ ಮಹಾದೇವಿ ಒಂದು ಮಾತು ಹೇಳಿದಳು. ಏನಂತ? ಸಾವು ತಡವಿಲ್ಲ,
ಮರಣ ದೂರವಿಲ್ಲ, ಭಾಳ ಎಚ್ಚರಿಸ್ತಾಳೆ. ಭಾಳ ದೂರ ಇಲ್ಲ ಸಾಯೋದು. ನಾವು ಹುಟ್ಟುವ ದಾಖಲಾತಿ ಯಾರ ಕೊಡ್ತಾರ, ಸಾಯೋ ದಾಖಲಾತಿ ಯಾರು ಕೊಡೋಂಗಿಲ್ಲ. ಅದಕ್ಕೆ ನಾವು ಸಾಯುವುದು ಯಾವಾಗ ಅಂತ ನಮಗೆ ಗೊತ್ತೇ ಇಲ್ಲ ಅಂದ ಬಳಿಕ ನಾವೆಲ್ಲ ಭಾಳ ಎಚ್ಚರದಿಂದ ಮಾತಿಗೊಮ್ಮೊಮ್ಮೆ, ಅಡಿಗೊಮ್ಮೊಮ್ಮೆ, ನುಡಿಗೊಮ್ಮೊಮ್ಮೆ ಶಿವಪಂಚಾಕ್ಷರಿ ಮಹಾಮಂತ್ರವನ್ನ ನುಡಿಬೇಕಂತೆ. ನುಡಿಯಲಿಲ್ಲ ಅಂದ್ರೆ ಅಪಮೃತ್ಯುವಿಗೆ ನಾವು ಆಭರಣವಾಗ್ತೇವೆ. ಅದಕ್ಕೆ ನಾವು ನೀವುಗಳೆಲ್ಲ ಮಾತು ಮಾತಿಗೆ ಪರಮಾತ್ಮನನ್ನು ಕೊಂಡಾಡಬೇಕು. ಗುರುವೇ ಸರ್ವೋತ್ತಮ, ಶ್ರೀ ಗುರುವೇ ಶಂಕರ ಎನ್ನಬಾರದೆ, ಎನ್ನಬಾರದೆ, ಎನ್ನಬಾರದೆ. ಜ್ಯೋತಿಯ ಸಂಗದೆ ಉರಿದು ಹೋಗುವ ಶ್ರೀ ಶಿವನೆಯನಬಾರದೆ, ಜ್ಯೋತಿಯ ಸಂಗದಿ ಉರಿದು ಹೋಗುವ ಕರ್ಪೂರದಂತೆ ಪಾತಕ ರಾಶಿಗಳು ಎಲ್ಲ ಉರಿದು ಹೋಗುವುದಾಗಿ ಶಂಕರ ನೆನಬಾರದೆ, ಒಮ್ಮೆ ಶಿವ ಶಿವ ಎನ್ನಬಾರದೆ. ಸ್ನಾನವ ಮಾಡುವಾಗ ನೇಮದೇ ಆತ್ಮನ ಧ್ಯಾನವ ಮಾಡುವಾಗ ಜಾಣತನ್ನದಿ ಉಂಡು ಗಂಗಾಮೃತವ ಸೇವನೆಯ ಮಾಡುವಾಗ ಶಂಕರ ನೆನಬಾರದೆ, ಒಮ್ಮೆ ಶಿವ ಶಿವ ಎನ್ನಬಾರದೆ. ಬಿಸಜಾಕ್ಷಿಯ ನೋಡುವಾಗ ನಿತ್ಯ ವಶೆದು ಮಾತಾಡುವಾಗ ಬಸುರಲಿ ಬಂದ ಹಸು ಮಗುವನ್ನ ಮುದ್ದಿಡುವಾಗಲು ಶಂಕರ ನೆನಬಾರದೆ, ಒಮ್ಮೆ ಶಿವ ಶಿವ ನೆನಬಾರದೆ. ಬೆಟ್ಟವನು ಏರುವಾಗ ಬೆಟ್ಟವನು ಏರುವಾಗ
ಥಟ್ಟನೆ ಕಾಲ್ ಮುರಿದು ಬೀಳುವಾಗ ಶಿವ ಶಿವ ನೆನಬಾರದೆ. ಅಷ್ಟಲೋಭದಿ ನಿತ್ಯ ಲೋಲುಪ್ತನಾದಾಗ ದಟ್ಟ ದಾರಿದ್ರ್ಯ ರೋಗ ಬಂದಾಗಲು ಶಿವ ಶಿವ ನೆನಬಾರದೆ. ಒಮ್ಮೆ ಶಂಕರ ನೆನಬಾರದೆ. ಜ್ಯೋತಿಯ ಸಂಗದಿ ಉರಿದು ಹೋಗುವ ಕರ್ಪೂರದ ತೆರನಂತೆ ಪಾತಕ ರಾಶಿಗಳೆಲ್ಲ ಉರಿದು ಹೋಗುವುದಾಗೆ ಸೇವ ಸೇವಯನ ಬರದೆ. ಒಮ್ಮೆ ಶಂಕರನೆನ ಬರದೆ. ಶಿವ ಶಿವಯನ ಬರದೆ. ಒಮ್ಮೆ ಶಂಕರನೆನ ಬರದೆ. ಶಂಕರನೆನ ಬಾರದೆ. ಶಂಭೋ ಶಂಕರನೆನ ಬಾರದೆ. ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕಿ ಜಯ. ಶಿವ ಶಿವ ಅಂತ ಒಮ್ಮೆಯಾದ್ರೂ ಅನ್ನಬಾರದೆ. ಯಾವಾಗ ಥಂಡಿ ಭಾಳ ಇರ್ತದ, ಚಳಿ ಭಾಳ ಇರ್ತತಿ, ಅವಾಗ ಬಿಸಿನೀರು ಕಾಸಿ ಕೊಟ್ಟರೆ ಎಷ್ಟು ಸುಖ ಅನಿಸ್ತದ. ಈ ತಣ್ಣನೆ ನೀರ ಬಿಸಿ ಮಾಡುವ ಸೌಭಾಗ್ಯವನ್ನು ಕೊಟ್ಟವನು ಶಿವನೇ. ಅದಕ್ಕಾಗಿ ಅವನನ್ನು ನೆನೆಸಬಾರದೇಕೆ? ತುಂಬಾ ಹಸಿದಾಗ ಅಮೃತದಂತಹ ಅನ್ನವನ್ನು ಕೊಟ್ಟು ಉಣಿಸುವ ಸಂದರ್ಭದಲ್ಲಿ ಕುತ್ತಿಗೆಗೆ ಅನ್ನದ ಅಗಳು ತಟ್ಟಿ ಬೆಕ್ಕು ಹಿಡಿದಾಗ ತಂಪಾದ ನೀರನ್ನು ಕೊಟ್ಟವನು ಶಿವನಲ್ಲವೇ? ಅವನನ್ನು ಏಕೆ ನೆನೆಸಬಾರದು? ಜಾಣತನದಿ ಅನ್ನ ಅಮೃತವನ್ನು ಉಣ್ಣುವಾಗ ಅವನನ್ನು ನೆನೆಸಬಾರದೇಕೆ? ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗೆ ಮುತ್ತಿಟ್ಟು ಪ್ರೀತಿಯಿಂದ ಎತ್ತಿ ಆಡಿಸುವಾಗ ಈ ಮಗನನ್ನ ಕೊಟ್ಟವನು ಶಿವನು ನೀನಲ್ಲವೇ? ಈ ಸೌಭಾಗ್ಯ ನಿನ್ನದಲ್ಲವೇ ಅಂತ ಯಾಕೆ ಆ ಪರಮಾತ್ಮನನ್ನು ಕೊಂಡಾಡಬಾರದು? ಅಲ್ಲ, ಬಿಸಜಾಕ್ಷಿ ಮಾತು ಕೇಳುವ ಹೆಂಡತಿಯನ್ನ ಕೊಟ್ಟು ಸಂಸಾರವೆಂಬ ವ್ರತವನ್ನ ಸರಳವಾಗಿ ನಡೆಸುವಂತಹ ಸೌಭಾಗ್ಯವನ್ನು ಕೊಟ್ಟವನು ಶಿವನಲ್ಲವೇ? ಅಂತಹ ಹೆಂಡತಿಯನ್ನ ಕೊಟ್ಟದ್ರಿಂದಲೇ ಪಾರ್ವತ ರಾಜ ಮೇನಕಾದೇವಿ ಅಂತಹ ದಂಪತಿಗಳಾಗಿರೋದ್ರಿಂದಲೇ ಸಾಕ್ಷಾತ್ ಪಾರ್ವತಿಯರನ್ನ ಪಡೆಯಲಿಲ್ಲವೇ? ಪಾರ್ವತಿ ಅಂಬೆಯನ್ನೇ ಜಗಜ್ಜನನಿಯನ್ನೇ ಮಗಳಾಗಿ ಹಡಿಯಲಿಲ್ಲವೇ? ಇಷ್ಟೆಲ್ಲ ಸೌಭಾಗ್ಯ ಕೊಡುವಾಗ ಶಿವನನ್ನ ಅಡಿಗಡಿಗೆ ಪರಮಾತ್ಮನನ್ನ ನೆನೆಸಬಾರದೇಕೆ ಅಂತ ಜ್ಞಾನಿಗಳು ಕೇಳ್ತಾ ಇದ್ದಾರೆ. ಹಾಗೆ ಜ್ಞಾನ ಗಮ್ಯರಾಗಿ ಪರಮಾತ್ಮನನ್ನು ನೆನೆಯುವರಾಗಿ ನಿತ್ಯವೂ ನೀವುಗಳೆಲ್ಲ ಶಿವಮಹಾಪುರಾಣವನ್ನು ಕೇಳ್ತಾ ಇರುವ ಸಂದರ್ಭ ನಿತ್ಯ ಶಿವನಾಮ ಸ್ಮರಣೆಯಿಂದ ತೊಟ್ಟಿಲವನ್ನು ತೂಗಿ ಆನಂದವನ್ನು ಪಡುವಂತಹ ಸಂದರ್ಭ. ಸಣ್ಣ ಕೂಸಾಗಿದ್ದಾಳೆ, ತೊಟ್ಟಿಲದಲ್ಲಿ ಆಡ್ತಾ ಇದ್ದಾಳೆ ಜಗಜ್ಜನನಿ ಅಂಬಿಕೆ ಪಾರ್ವತಾದೇವಿ. ಪಾರ್ವತಿ ಆ ಕುಸಿಗೆ ಹಡೆದ ತಾಯಿ ಎರೆದು ಹಣೆಯಲ್ಲಿ ವಿಭೂತಿಯನ್ನ ಹಚ್ಚಿದಾಗ ಆ ತಾಯಿಗೆ ಬಹಳ ಸಂತೋಷವಾಗುವುದು. ಹಚ್ಚಿದ ವಿಭೂತಿಯನ್ನ ಪ್ರೀತಿಯನ್ನ ಆಸ್ವಾದಿಸಿ ಆ ವಿಭೂತಿಯ ಸುಗಂಧವನ್ನ ನೆನೆದು ಮೊಲೆ ಪಾಲ್ ಕುಡಿಯುತ್ತಿ ಹೇಳು, ಮೊಲೆ ಹಾಲು ಸೇವಿಸುತ್ತಿ ಹೇಳು. ಪರಮ ಪಾರ್ವತಿ ಅರಸನ ನಾಮಸ್ಮರಣೆಯನ್ನ ಮಾಡುತ್ತಾ ಶಂಕರ ಶಿವಶಿವ ಅಂತ ಆ ತಾಯಿಗೆ ಅಡಿಗಡಿಗೆ ಭಗವಂತನ ನಾಮಸ್ಮರಣೆಯನ್ನ ಮಾಡುವಾಗ
ಪ್ರೀತಿಯಿಂದ ಪರಮಾತ್ಮನ ನಾಮಸ್ಮರಣೆಯೊಂದಿಗೆ ತೊದಲು ನುಡಿಯಲ್ಲಿ ತಾಯಿ ಪೂಜೆ ಮಾಡುವಾಗ ಈಶ್ವರನ ಮುಂದೆ ಕುಳಿತುಕೊಂಡು ತಾನು ಗಂಟೆಯನ್ನು ನುಡಿಸ್ತಾ, ಅಮ್ಮ ಈಶ್ವರನಿಗೆ ಎಷ್ಟು ಕಡೆ ವಿಭೂತಿ ಹಚ್ಚೆಯಲ್ಲ, ನನಗೂ ಹಚ್ಚಬಾರದೆ ಅಂತ ಕೇಳಿದಳಂತೆ. ಆ ಶಿವೆಗೆ ಪಾರ್ವತಿಗೆ ವಿಭೂತಿಯನ್ನ ಮೈ ತುಂಬ ತ್ರಿಪುಂಡ್ರ ಧಾರಣವನ್ನು ಮಾಡ್ತಾ ಇದ್ದಾಳೆ. 3 ಬೆರಳು ವಿಭೂತಿಯನ್ನ ನೀವೆಲ್ಲ ಎಷ್ಟು ಚೆನ್ನಾಗಿ ಹಚ್ಕೊಂಡಿರೋಡು. ನಿಮ್ಮ ಹಣೆಯನ್ನು ನೋಡಿದರೆ ಸೌಭಾಗ್ಯ ಪ್ರಾಪ್ತಿಯಾಗುತ್ತೆ. ವಿಭೂತಿಯನ್ನ ಧರಿಸಿದವರ ಹಣೆ ನೋಡಿದರೆ ಸೌಭಾಗ್ಯ ಪ್ರಾಪ್ತಿಯಂತೆ. ಆ ವಿಭೂತಿಯನ್ನ ಪರಮಾತ್ಮನ ಮೈ ಬೆಳಗಾಗಿರುವ ವಿಭೂತಿಯನ್ನು ಧರಿಸಬೇಕಾದ್ರೆ ಎಷ್ಟು ಸ್ಥಾನದಲ್ಲಿ ಧರಿಸಬೇಕು ಅಂತ ತಂದೆ ತಾಯಿಗಳು ಕುಳಿತಾಗ ಪಾರ್ವತಿ ಕೇಳಿದಳು, ಅಮ್ಮ ವಿಭೂತಿಯನ್ನ ಎಷ್ಟು ಸ್ಥಾನದಲ್ಲಿ ಧರಿಸಬೇಕು ತಾಯೇ? ಸಿದ್ಧಾಂತ ಶಿಖಾಮಣಿಯಲ್ಲಿ ಮತ್ತ ಸ್ವಾಮಿ ಶಂಕರಾಚಾರ್ಯರು ಹೇಳಿದ ವಿವೇಕ ಚೂಡಾಮಣಿಯಲ್ಲಿ ಆಗಮವಾದ ಚಂದ್ರಜ್ಞಾನ ಆಗಮದಲ್ಲಿ ವಿಭೂತಿಯನ್ನ ಎಷ್ಟು ಸ್ಥಾನದಲ್ಲಿ ಧರಿಸಬೇಕು ಅಂತ ಹೇಳಿದ್ದಾರೆ ಅಂತಂದ್ರೆ ಒಟ್ಟು 32 ಜಾಗದಲ್ಲಿ ವಿಭೂತಿಯನ್ನು ಧರಿಸಬೇಕು. ಎಷ್ಟು? 32 ಸ್ಥಾನದಲ್ಲಿ ವಿಭೂತಿಯನ್ನು ಧರಿಸಬೇಕು. ಎಲ್ಲಿ ಅವರೆಲ್ಲರ ನೆನಪಿಟ್ಕೊಳ್ಳಿ. ಅಮ್ಮ ಪಾರ್ವತಿ ಶಿರಸ್ಸು ಅಂದ್ರ ತಲೆ, ಹಣೆ, 2 ಕಿವಿ, 2 ಕಣ್ಣುಗಳ ಮೇಲೆ ರಪ್ಪೆ ಮೇಲೆ, 2 ಮೂಗಿನ ಹೊಳ್ಳೆಗಳು, ಬಾಯಿ, ಕಂಠ, 2 ಹೆಗಲು, 2 ಮೊಳಕೈಗಳು, 2 ಮುಂಗೈಗಳು ಅಂದ್ರೆ ಹಸ್ತದ ಮೇಲೆ, ಹೃದಯ ಮತ್ತು ಎದೆಯ ಮೇಲೆ, 2 ಪಕ್ಕಡಿಗಳಲ್ಲಿ, ನಾಭಿ ಅಂದ್ರೆ ಹೊಕ್ಕಳದಲ್ಲಿ. ಇಲ್ಲಿ ತನ ಸಂಸಾರಿಕರು ಧರಿಸ್ಬೇಕು. ಇನ್ನು ಮುಂದೆ ಹೇಳುವಂಥವುಗಳನ್ನೆಲ್ಲರೂ ಧರಿಸೋದಕ್ಕೆ ಆಗೋದಿಲ್ಲ. ಸನ್ಯಾಸಿಗಳು ಮಾತ್ರ ಹಾಕ್ಕೊಂಡು ಅವು ಎಲ್ಲಿ ಅಂದ್ರೆ ಗುದಗುಹ್ಯ, 2 ತೊಡೆ, 2 ನಿತಂಬ, 2 ಮೊಳಕಾಲು, 2 ಮೊಣಕೈ ಪಿಂಡೆಗಳು ಮತ್ತು 2 ಪಾದ ಒಟ್ಟು ಸೇರಿಸಿದರೆ 32 ಭಾಗದಲ್ಲಿ ಚಂದ್ರಜ್ಞಾನಾಗಮ ಕ್ರಿಯಾಸಾರ ಉಪನಿಷತ್ತಿನಲ್ಲಿ ಪುಟ 518ರಲ್ಲಿ ಇದನ್ನು ಹೇಳಿಕೊಂಡು ಬಂದಿದ್ದಾರೆ. ಅಮ್ಮ ಪಾರ್ವತಿ ಶ್ರೀವಿಭೂತಿಯನ್ನು ಧರಿಸಿರುವಂತಹ ನೀನು ಸಾಕ್ಷಾತ್ ಆದಿಶಕ್ತಿಯಾಗಿಯೇ ಕಾಣ್ತಾ ಇದ್ದೀಯಮ್ಮ. ಹೌದೇ ತಾಯಿ? ಹೌದು. ಶಿವನನ್ನ ಪೂಜಿಸುವಂತೆ ಮೊದಲು ಊಟವನ್ನು ಮಾಡು, ಆಮೇಲೆ ಪೂಜಿಸುವಂತೆ. ಅಮ್ಮ ನನಗೆ ಹಸಿವಿಲ್ಲವೇ, ನಾನು ಪೂಜೆ ಮಾಡಿಯೇ ಉಣುತ್ತೇನೆ ಅಂತ ಪಾರ್ವತಿ ಚಿಕ್ಕವಳು ಇದ್ದಾಗಲೇ ಶಂಕರನ ಈಶ್ವರನ ಮಹಾಲಿಂಗವನ್ನ ನಿತ್ಯ ಪೂಜಿಸ್ತಾ ಇದ್ದಾಳೆ. ಆಕೆ ಹುಟ್ಟಿದ್ದೇ ಶಿವನಿಗಾಗಿ, ನಾವು ಹುಟ್ಟಿದ್ದು ಭವಕ್ಕಾಗಿ. ಈ ಭವವನ್ನು ಗೆಲ್ಲಬೇಕಂತಲೇ ಈ ಪುರಾಣ ಪುಣ್ಯಕಥೆಗಳನ್ನು ಕೇಳೋದು. ಪರಶಿವನ ನೆನಹಾಗಿರುವ ಈ ಪುರಾಣದ ಪುಣ್ಯಕಥೆಯನ್ನು ಕೇಳುವಾಗ ನಾವು ನೀವುಗಳೆಲ್ಲ ಭಸ್ಮವನ್ನು ಎಷ್ಟು ಕಡೆ ಧರಿಸ್ಬೇಕೆಂಬುದನ್ನು ಕೇಳಿ, ತಾಯಿ ಅಮ್ಮ ಹೇ ಪಾರ್ವತಿ ಬಾ ಊಟ ಮಾಡುವಂತೆ, ಆಮೇಲೆ ನೀನು ನೆನೆಯುವಂತೆ. ಅಮ್ಮ ಶಿವನ ಜೊತೆಯಲ್ಲಿ ನೀನು ದೇವಿಯನ್ನು ಪೂಜಿಸುವೆಯಲ್ಲಮ್ಮ. ಹೌದು ಹೌದು, ಆ ತಾಯಿಯನ್ನ ಪೂಜಿಸಿಯೇ ನಿನ್ನನ್ನು ಪಡೆದಿರೋದು. ಆಕೆಯ ಆಶೀರ್ವಾದ ಬಹಳ ದೊಡ್ಡದು ಅಂತಂದಾಗ ಯಾವ ಸುಂದರವಾದ ಒಂದು ಭಕ್ತಿಯಿಂದ ಹಾಡನ್ನು ಹೇಳುತ್ತಾ ಆ ತಾಯಿ ಮೀನಿಕಾದೇವಿ ಜೊತೆಯಲ್ಲಿ ಪಾರ್ವತಿಯನ್ನು ಕರೆದುಕೊಂಡು ಜಯ ಗೌರಿ ಜಗದೀಶ್ವರಿ ಅಂತ ಆನಂದದಿಂದ ಕೊಂಡಾಡ್ತಾ ಇದ್ದಾಳೆ.
ಜಯ ಗೌರಿ ಜಗದೀಶ್ವರಿ ಕಾವುದ್ಯಮ್ಮ ಕಲಾಸಾಗರಿ ಗೌರಿ ಜಗದೀಶ್ವರಿ ಜಯ ಗೌರಿ ಜಗದೀಶ್ವರಿ ಕಾವುದ್ಯಮ್ಮ ಕಲಾ ಸಾಗರಿ ಗೌರಿ ಜಗದೀಶ್ವರಿ ಸುಮಧುರ ಗಾನ ಸುಲಲಿತ ಧ್ಯಾನ ಸುಮಧುರ ಗಾನ ಸುಲಲಿತ ತಾನ ಬೇಡುವೆ ನಾ ಸುಧಾ ಮೈದಾನ ದೇಮೆ ಕಿಟ ತಾಳ ಸ್ವರವಳಿ ಮೇಳ ಮಂಜುಳ ನಾದನಿ ಪಾರ್ವತಿ ಗೌರಿ ಜಗದೀಶ್ವರಿ ಜಯ ಗೌರಿ ಜಗದೀಶ್ವರಿ ಕಾವುದ್ಯಮ್ಮ ಕಲಾ ಸಾಗರೇ ಗೌರಿ ಜಗದೀಶ್ವರಿ ಲಯ ಭಯ ಹಾರೆ ನೀ ದಯ ತೋರೆ ಲಯ ಭಯ ಹಾರೆ ನೀ ದಯ ತೋರೆ ವರವೇ ನಿರಾಮಯ ಮಾಯೆ ಪರಶಿವ ಜಾಯ ಪ್ರಭಾವತಿ ತಾಯೇ ತಾಯೇ ಮಾಯೆ ದೇವಿಯೇ ಜಯ ಗೌರಿ ಜಗದೀಶ್ವರಿ ಕಾವುದ್ಯಮ್ಮ ಕಲಾ ಸಾಗರೇ ಅಂಬಾ ದೇವಿ ಜಗದೀಶ್ವರಿ ಜಯ ಗೌರಿ ಜಗದೀಶ್ವರಿ 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 ಆಗ ತಾಯಿ ಪಾರ್ವತಿಯು ತನ್ನ ತಾಯಿಯ ಜೊತೆ ಮೇನಕಾದೇವಿಯ ಜೊತೆಯಲ್ಲಿ ಜಗಜ್ಜನನೆಯ ಮೂರ್ತಿಯನ್ನು ಪೂಜೆ ಮಾಡುವಾಗ ಆ ಜಗಜ್ಜನನೆಯನ್ನ ಧ್ಯಾನ ಮಾಡ್ತಾ ಮಗ್ನಳಾಗಿದ್ದಾಳೆ ತಾಯಿ. ಆಗ ಈ ಪಾರ್ವತಿ ಹೋಗಿ ಮೂರ್ತಿಯ ಮುಂದೆ ಆ ದೇವರ ತೊಡೆಯ ಮೇಲೆ ಕೂತ್ಕೊಂಡು ತಾನೇ ಪೂಜೆಗೊಳ್ತಾ ಇದ್ದಾಳೆ. ಇದು ಅವಿನಾಭಾವ ಐಕ್ಯತಾ ಭಾವ. ಪಾರ್ವತಿಯೇ ತಾನು, ಜಗದಂಬೆಯೇ ತಾನು, ತಾನೇ ತಾನಾಗಿ ಪೂಜೆಗೊಳ್ಳುವಂತಹದ್ದು. ಭಕ್ತ ಐಕ್ಯ ಸ್ಥಿತಿಯನ್ನು ಪಡೆದದ್ದು ಹಾಗಾಗುತ್ತೆ. ಹೇಗೆ ಅಂತಂದ್ರೆ, ಕಲ್ಕತ್ತಾ ನಗರದಲ್ಲಿ ಮಹಾತ್ಮರಾಗಿರುವ ಪರಮಹಂಸರು ರಾಮಕೃಷ್ಣ ಪರಮಹಂಸರು ಜಗಜ್ಜನನಿಯಾದ ಕಾಳಿಕಾದೇವಿಯನ್ನ ಪೂಜೆ ಮಾಡ್ತಾ ಇರುವಾಗ ಆ ಮೂರ್ತಿಗೆ ಸ್ನಾನ ಮಾಡಿಸುವಾಗ ತಾವು ಅಲ್ಲಿ ಬಿಟ್ಟು ತಾವು ಏರ್ಕೊಳ್ತಿದ್ರು. ಆ ತಾಯಿಗೆ ಹೂ ಏರಿಸೋದು ಬಿಟ್ಟು ತಾವು ಏರಿಸ್ಕೊಳ್ತಿದ್ರು. ತಾವು ಪೂಜೆ ಮಾಡುವುದನ್ನ ಆ ತಾಯಿ ಜಗದಂಬೆಯನ್ನು ಪೂಜೆ ಮಾಡುವಾಗ
ತಮಗೆ ತಾವೇ ಮುಖಕ್ಕೆ ಮಂಗಳಾರತಿಯನ್ನು ಮಾಡಿಕೊಳ್ತಾ ಇರುವಾಗ ರಾಣಿ ರಾಸಮಣಿ ದೇವಿಯು, ಕಲ್ಕತ್ತೆಯನ್ನು ಆಳುವ ರಾಣಿ ರಾಸಮಣಿ ದೇವಿಯು ಬಂದು ನೋಡಿ ದಿಗ್ಭ್ರಮೆಯಾಗಿ ಈ ರೀತಿ ಯಾಕೆ ಮಾಡ್ತಾ ಇದ್ದಾನೆ ರಾಮಕೃಷ್ಣ ಅಂತ ನೋಡುವಾಗ ರಾಮಕೃಷ್ಣನೇ ಕಾಳಿಯಾಗಿ ಕಾಣುತ್ತಿದ್ದ, ಕಾಳಿಕಾ ಭವಾನಿಯಾಗಿ ಕಾಣುತ್ತಿದ್ದ. ಈ ಭಕ್ತ ಸುಮ್ಮನೆ ಮಾಡಿ ಯಾರ ಮಾಡ್ಯಾರಂತ ಅವರ ನೇಮವನ್ನು ನೋಡಿ ಮಾಡುವ ಭಕ್ತಿ ಸಲ್ಲದು. ನೋಡಿ ಮಾಡುವ ಭಕ್ತಿ ಸಲ್ಲದು ಅಂತ ಶರಣರು ಹೇಳ್ತಾ ಇದ್ದಾರೆ. ಎಷ್ಟೊಂದು ಮಗ್ನತೆ ಬೇಕು ಭಗವಂತನಲ್ಲಿ, ಆ ಪರಮಾತ್ಮನಲ್ಲಿ ಅಂತಂತಂದ್ರೆ. ಈ ಬಟ್ಟೆ ಇದೇನು ನೈದಿದ್ದಾರಲ್ಲ, ನೈದ ಬಟ್ಟೆಯಲ್ಲಿ ಹಾಸಿನ ಜೊತೆಯಲ್ಲಿ ಹೊಕ್ಕು ಅಂತ ಒಂದದ. ಹೊಕ್ಕು ಎಳೆಯಲ್ಲಿಯೂ ಅದು ಮಿಶ್ರಿತವಾಗೈತೆ, ಅಂದಾಗದು ಬಟ್ಟೆ ಆಗೈತೆ. ಹಂಗಾಗ್ಲಿಲ್ಲ ಅಂದ್ರೆ ಅದು ದಾರವಾಗಿ ಉದುರು ಹೋಗ್ಬಿಡ್ತಿತ್ತು. ಹಾಸು ಹೊಕ್ಕು ಒಂದಾದಂತೆ ಪರಮಾತ್ಮನಲ್ಲಿ ಭಕ್ತ ಪರಮಾತ್ಮ ಒಂದಾಗಿರ್ಬೇಕು. ಗಿರಿಜೆ ಯಾವ ಅಮ್ಮ ಎಲ್ಲಿದೆಯೇ ಪಾರ್ವತಿ, ಗಿರಿಜೆ ಅಂತ ಹುಡುಕಾಡುವಾಗ ಅಮ್ಮ ನಾನು ಇಲ್ಲಿದ್ದೇನೆ ನೋಡು ಅಂತ ದೇವರ ಮುಂದೆಯೇ ಕುಳಿತಿರುವ ಆ ತಾಯಿಯನ್ನು ನೋಡಿ, ಅಮ್ಮ ಬಾರೆ ಈ ಕಡೆ ಬಾ ಅಂತಂದು ಕರೆದು, ಬಾ ತಾಯಿ ಬಾ, ಭಾಳ ಚಿಕ್ಕವಳಾಗಿ ಮಾಡಬಾರದು ಅಂತ ಆ ತಾಯಿಗೆ ರಮಿಸಿ ತೊಡೆಯ ಮೇಲೆ ಕೂಡಿಸಿಕೊಂಡು ಅನ್ನಾಮೃತವನ್ನು ಉಣಿಸುವಾಗ ನಾರದ ಮಹರ್ಷಿಗಳು ಬಂದಿದ್ದಾರೆ. ಭಗವಾನ್ ನಾರದ ಮಹರ್ಷಿಗಳು ಜಗವೇ ತಲ್ಲಣಗೊಂಡಾಗ ತಾರಕಾಸುರನೆಂಬುವ ರಾಕ್ಷಸ ವಜ್ರಾಂಗಿಯರ ಮಗನಾಗಿರುವ ತಾರಕಾಸುರ ಈಗಾಗಲೇ ಸಮಸ್ತ ಭೂಲೋಕಗಳನ್ನಷ್ಟೇ ಅಲ್ಲ, ಸಮಸ್ತ 14 ಲೋಕಗಳಿಗೆ ನಾನೇ ಒಡೆಯ ಅಂತ ರಾಕ್ಷಸ ಬುದ್ಧಿಯಿಂದ ಋಷಿಕುಲಗಳನ್ನ ತಲ್ಲಣಗೊಳಿಸಿದ್ದಾನೆ. ತನ್ನ ಕಪಿಮುಷ್ಟಿಯಲ್ಲಿತ್ತುಕೊಂಡು ಯಾರು ಶಿವಶಿವ ಎನ್ನುವರೋ ಆ ಋಷಿ ಕುಲದ ಗರ್ಭಿಣಿ ಸ್ತ್ರೀಯರ ಗರ್ಭಕ್ಕೆ ಗದಾಘಾತವ ಮಾಡಿ ಪಿಂಡಗಳು ದುರುವಂತೆ ಮಾಡುತ್ತಾ ಇದ್ದಾನೆ. ಯಜ್ಞ ಹೋಮ ಧೂಮದಲ್ಲಿ ನಮಸ್ತೆ ರುದ್ರಾಯ್ ಏತೋ ನ ಮಮಃ ಅಂತ ಭಕ್ತರು ನ ಮಮ ನಾನಲ್ಲ ಎಲ್ಲ ನಿಂದು ನಮಂ ಅಂತ ಅನ್ನುವಾಗ ಅವರನ್ನ ಕೆಡಿಸಿ ಮಂತ್ರ ಹೇಳುವುದನ್ನು ಬಿಡಿಸಿ ಆವಿರ್ಭಾಗವನ್ನು ನನಗೆ ಕೊಡು ಎಂದು ಬೊಗಳುವ ಈ ತಾರಕನನ್ನ ಕಂಡು ದೇವಾದಿ ದೇವತೆಗಳೆಲ್ಲ ನಾರದ ಮಹರ್ಷಿಗಳೇ ದಿಕ್ಕನ್ನೇ ತಪ್ಪಿದ್ದೇವೆ. ಪರಮಾತ್ಮ ಶಂಕರ ಅವನನ್ನು ನೆನೆದರೆ ಸುಖವಾಗುವುದು. ಶಂ ಎಂದರೆ ಸುಖ, ಕರ ಎಂದರೆ ಉಂಟು ಮಾಡುವ. ಯಾರು ನೆನೆದ ತಕ್ಷಣವೇ ಸುಖವನ್ನ ಉಂಟು ಮಾಡುವರು ಅಂದರೆ ಶಿವನಲ್ಲವೇ. ಆ ಶಿವನು ಮನವಲಯವ ಮಾಡಿ ಅಂತಃಕರಣಗಳಿಂದ ದೂರಿದ್ದು 24 ತತ್ವಗಳನ್ನು ತೂರಿ ತಾನೇ ತಾನಾಗಿ ಯೋಗ ಮಾಯೆಯನ್ನು ಮೀರಿ ಯೋಗಿಯಾಗಿ ದಕ್ಷಿಣಾಮೂರ್ತಿಯಾಗಿ ಸನ್ಯಾಸಿಯಾಗಿ ಕೂತ್ಬಿಟ್ಟಿದ್ದಾನೆ. ಎತ್ತ ನೋಡಿದರೆ ರಾಕ್ಷಸ, ನನ್ನ ನಾಶವಾಗಬೇಕಾದರೆ ಶಿವನ ಮಗನಿಂದಲೇ ನನ್ನ ನಾಶ ಆಗಬೇಕು ಎಂದು ಬ್ರಹ್ಮನಿಂದ ವರವನ್ನು ಪಡೆದಿರುವನು. ಆದ್ದರಿಂದ ಆ ಪರಮಾತ್ಮನು ಎದ್ದೇಳಲಿಲ್ಲ ಎಂದರೆ, ಅವನಿಗೆ ಎಬ್ಬಿಸಲಿಲ್ಲ ಎಂದರೆ, ಆಗ ನಾರದರು ಹೇಳಿದರು, ಇನ್ನೂ ಕಾಲಾವಕಾಶ ಬೇಕಿದೆ. ಪಾಪಿ ಚಿರಾಯು, ಅವನ ಪಾಪದ ಕೊಡವು ತುಂಬುವವರೆಗೆ ಅವನ ನಾಶ ಅಷ್ಟು ಸುಲಭವಲ್ಲ. ಏಕೆಂದರೆ ಅವನು ತಪಸ್ಸನ್ನ ಮಾಡಿ ಅದನ್ನು ಪಡೆದಿರವನು. ಅವನು ಕೂಡ ಬ್ರಹ್ಮನಿಂದಲೇ ವರವನ್ನು ಪಡೆದಿರುವವನು. ಆದ್ದರಿಂದ ಕಾಲ ನಮಗಾಗಿ ಕಾಯಬೇಕೇ ವಿನಃ ಅದಕ್ಕಾಗಿ ನಾವು ಕಾಯಬಾರದು. ಇರಲಿ, ಶಂಕರನನ್ನ ಈಗಾಗಲೇ ಪ್ರೀತಿಸುವ ಪೂಜಿಸುವ ಮನದನ್ನೆಯಾಗುವ ಮಹಾತಾಯಿ ಜಗದಂಬೆಯು ಸತೀ ದೇಹವನ್ನ ತ್ಯಾಜ್ಯ ಮಾಡಿದ ನಂತರ ಗೌರಿ ಗಿರಿಜೆ
ಪಾರ್ವತಿ ಎಂಬ ನಾಮದಿಂದ ಗಿರಿರಾಜನ ಹೊಟ್ಟೆಯಲ್ಲಿ ಹುಟ್ಟಿದಾಳೆ. ಆಕೆಯನ್ನು ನಾನು ನೋಡಲು ಹೋಗುತ್ತೇನೆ. ಆಕೆಯ ಭಕ್ತಿ ಪಲ್ಲವಿಸುತ್ತೋ ಇಲ್ಲವೋ ಅನುಮಾನ ಗುರುಗಳೇ. ಯಾರಾದರೂ ಜಪ ಮಾಡ್ತೇವೆ ಅಂತ ಕುಂತವರು ನಡುವೆ ಅನುಷ್ಠಾನ ಮುಗಿಸಿದ್ದುಂಟು. ಈಗ ಜಪ ಮಾಡ್ತೀನಿ ಅಂತ ಕುಂತವ್ರು ಭಾಳ ದಿವಸ ಮಾಡ್ತೀನಿ ಅಂತಂತ ಯಾರು ಕುಂತಾರೋ ಒಟ್ಟ ಕೂಡ್ಲಾರ್ದವ್ರು ಹೆಂಗಿರ್ತಾರ ಅಂತಂದ್ರೆ, ಒಬ್ಬವ ಗಿಡದ ಕೆಳಗೆ ಕುಂತಿದ್ದ, ಗಿಡದ ಕೆಳಗಡೆ ತಪಸ್ ಮಾಡಲಿಕ್ಕೆ ಭಾಳ ದಿವಸ ಆಗಿತ್ತು. ಕುಂತಿದ್ದ ಹಿಂಗೆ ಕುಂತಾಗ ಗಿಡದ ಮೇಲೆ ಒಂದು ಗುಬ್ಬಿ ಇವನ ಮೇಲೆ ಹೇಸಿಕೆ ಮಾಡಿತು. ಅಂತ ಹಿಂಗೆ ನೋಡಿ ಹೇಸಿಕೆ ಮಾಡಿದ ಈ ಗುಬ್ಬಿಯನ್ನು ಹಿಂಗೆ ಕಣ್ಣು ತೆಗೆದು ನೋಡ್ದ. ಎಲ್ಲೋ ಮೂರ್ಖ ಪಕ್ಷಿಯೇ ಹಿಂಗಂದಾಗ ಅದು ಸುಟ್ಟು ಪಟ್ ಅಂತ ಬಿತ್ತು ಕೆಳಗೆ. ನನ್ನ ತಪಸ್ಸು ಹಣ್ಣಾಗಿದೆ ಅಂತಂದು ಇನ್ನು ನೋಡಿ ತೋರಿಸ್ಬೇಕಿದನ್ ಎಲ್ಲರಿಗೂ ಅಂತ ಬಂದವ. ಹೊರಗೆ ಬಂದಾಗ ಅಲ್ಲಿ ಒಂದು ಊರಾಗ ಬಂದ. ಊರಲ್ಲಿ ಒಂದು ಮನೆಯ ಮುಂದೆ ನಿಂತು ಭಿಕ್ಷಾಂದೇಹಿ ಅಂದ. ಒಳಗಲಿದ್ದ ಆ ಹೆಣ್ಣಮಗಳು ಬರೋ ತಡ. ಹಣೆ ತುಂಬ ಭಸ್ಮ, ಕುಂಕುಮವನ್ನು ಧರಿಸಿದ, ತಲೆ ತುಂಬ ಸೆರಗು ಧರಿಸಿದ ಆ ತಾಯಿ ಮರದ ತುಂಬ ಜೋಳವನ್ನು ತಂದು ನೀಡುವಾಗ, ಎಷ್ಟೊತ್ತೇ ನೀನು ಬರುವುದು? ಹಿಂಗೆ ಕಣ್ಣು ಕಿಸದು ನೋಡಿದ. ಮೂರ್ಖ ಋಷಿಯೇ, ಕಣ್ಣು ಕಿಸಿದ್ರೆ ನಾ ಏನು ಸುಡೋಂಗಿಲ್ಲ. ನೀ ಕುಂತ ಜಾಗದೊಳಗೆ ಪಕ್ಷಿ ಸುಟ್ಟೆ ಅಲ್ಲ, ಹಂಗ ಸುಟ್ಟು ನಾನು ಹೋಗಕ್ಕೆ ಅಲ್ಲ ಅನ್ಲಕ್ಕಿ. ಹೆಂಗೆ ಗೊತ್ತಾತ್ ನಿನಗ ಅಂದವ. ತಣ್ಣಗಾದ ಅರ್ಧ. ಹೆಂಗೆ ಗೊತ್ತಾತ್ ನಿನಗ? ಹೆಂಗೆ ತಿಳಿತು ನಿನಗ? ಹೇಳು ಅಂದಾಗ, ಅದನ್ನ ನಾನು ಹೇಳೋದಿಲ್ಲ. ಕಟಗರವೋಣಿಯಲ್ಲಿ, ಇದೇ ಊರ ಕಟಗರವೋಣಿಯಲ್ಲಿ ಮಾಂಸವನ್ನು ಮಾರೋ ಒಬ್ಬನಿದ್ದಾನೆ, ಅವನಿಗೆ ಹೋಗಿ ಕೇಳು ಅಂದ ಆ ಹೆಣ್ಣುಮಗಳು ಹೇಳಿದಳು. ಅಲ್ಲಿಗೆ ಬಂದು ಅವ ಏನು ಮಾಡಕ್ತಿದ್ದ? ಹಣಿ ತುಂಬ ಭಸ್ಮ, ಮೈ ತುಂಬ ಭಸ್ಮ ಹಚ್ಕೊಂಡಾನ. ಆದ್ರ ಮಾಂಸವನ್ನು ಕಡಿತಿದ್ದ. ಕಡಿಯುವ ಅವ ಕೇಳಿದ, ನನ್ನಲ್ಲಿಗೆ ನಿನಗ ನಮ್ಮವ್ವ ಕಳಿಸಾಳಿಲ್ಲ ಅಂದ. ಆ ತಾಯಿ ಕಳಿಸಾಳಿಲ್ಲ ಅಂದಾಗ, ಅದು ನಿನಗೆ ಹೆಂಗೆ ಗೊತ್ತಾತು ಅಂದ. ಕೇಳು ಮೂರ್ಖನೇ, 1,000 ಜಪ ಮಾಡಿದ್ರ, 500 ಜಪ ಮಾಡಿದ್ರ, ಒಟ್ಟು ಜಪ ಮಾಡಬೇಕಾದ್ರೆ ಸಂಖ್ಯೆ ಅಂಕಿ ನಿಯಮ ಇಟ್ಕೊಳ್ಬಾರ್ದು. ಅದಕ್ಕೆ ಅಜಪ ಗಾಯತ್ರಿ ಮಂತ್ರ ಅಂತಾರ. ದಿನಕ್ಕೆ 21,501 ಸಾರೆ ಉಸುಲು ಹೋಗ್ತದ ಬರ್ತದ. ಒಮ್ಮೆ ಹಿಂಗೋಗಿ ಎಡಮೂಗಿನ ದ್ವಾರದಿಂದ ಹೋಗಿ ಬಲಮೂಗಿನ ದ್ವಾರದಿಂದ ಬರಬೇಕಾದ್ರೆ ಇದ್ರ ಲೆಕ್ಕ ಆರೋಗ್ಯವಂತ ಮನುಷ್ಯನ ನಾಡಿ ಮಿಡಿತ ಹೋಗಿ ಬರುವ ಉಸಿರಿನ ಸಂಖ್ಯಾ 21,000 ಅಪ್ರತಿಮ ಹಂಸು ಮಂತರ. 21,501 ಸಾಲೆ ಉಸುರು ತಿರುಗುತ್ತದ. ಆ ಉಸುಲಿನ ಜೊತೆನ ಜಪಕ್ಕೆ ಗಂಟು ಹಾಕಿಬಿಡ್ಬೇಕು. ಜಪಮಾಲೆ ಬೇಡ, ಎಣಸೋದು ಬೇಡ, ಗುಣಸೋದು ಬೇಡ, ಕಳಿಯೋದು ಬೇಡ. ಉಸುಲಿರತ್ತನಂತರೂ ನಾವಿರ್ತೀವ, ನಮ್ಮ ಜೊತೆ ಉಸುಲು ಇರ್ತದ. ಉಸುಲಿಗೆ ನಾಮವನ್ನ ಉಸುಲು ಹೋಗಾಗೊಮ್ಮೆ ಅದು ಶಿವಾಯ ನಮ ಅಂದ್ರ ಎಷ್ಟು ಸಾವಿರ ಆಗ್ತಾವ. ಇವ ಸ್ವಲ್ಪ ಜಪ ಮಾಡಿ ಗಿಡದ ಮೇಲೆ ಅಕ್ಕಿ ಸುಟ್ಟಂಗಲ್ಲ. ಏನಾತು ಅಂದ್ರ, ಒಬ್ಬ ಮುಂಜಾನೆ ಬಂದು ಬ್ರಾಹ್ಮಣ ಆಲದ ಗಿಡ ಸುತ್ತಿದ್ದ. ಇದು ಶಟ್ರದು ಅಂತಿದ್ದ, ಮತ್ ಸುತ್ತಾಗ್ತಿದ್ದ. ಇದು ಅವ್ರದ್ದು ಅಂತಿದ್ದ, ಮತ್ ಸುತ್ತಾಗ್ತಿದ್ದ. ಇದನ್ನು ನೋಡಿ ಒಬ್ರು ಕೇಳಿದ್ರು, ಪುರೋಹಿತ್ರೆ, ದಿವಸ ನೀವು ಆಲದ ಗಿಡ ಸುತ್ತಿರಲ್ಲ ಯಾಕೆ? ಇಲ್ಲ, ನನ್ನ ಪಾಡಿಗೆ ನಾನು 5 ಸುತ್ತು ಸುತ್ತಿದ್ದೆ. ಕೊಮ್ಮುಟ್ರ ಅವ್ರ ಶೆಟ್ರು ಏನಂದ್ರೆ ವ್ಯವಹಾರದೊಳಗೆ ನನಗೆ ಪೂಜಾ ಪುನಸ್ಕಾರ ಮಾಡಕ್ಕೆ ಆಗಂಗಿಲ್ಲ, ನಿಮ್ಗೆ 500 ರೂಪಾಯಿ ಪಗಾರ ಕೊಡ್ತೀನಿ ಒಂದು ತಿಂಗಳಿಗೆ, ನನ್ನ ಸಲುವಾಗಿ 5 ಸುತ್ತು ಹಾಕ್ರಿ ಅಂದಾಗ ಅವನ ಸಂಬಂಧ 5 ಸುತ್ತು ಹಾಕಿದೆ.
ಇನ್ನೊಬ್ಬ ಕಂಡಕ್ಟರ್ ಭೇಟಿಯಾಗಿದ್ದ. ಅವ ಅಂದ ಟಿಕೆಟ್ ಹರಿಯೋದ್ರಾಗ ನಮ್ಮ ಕತೆ ಮುಗಿತೈತಿ, ಅದಕ್ಕೆ ನಾನು ಒಂದು 500 ರೂಪಾಯಿ ಕೊಡ್ತೀನಿ, ನಮ್ದು ಒಂದು 5 ಸುತ್ತ ಹಾಕ್ರಿ ಅಂತೇಳಿದ್ದ. ಇದನ್ನು ನೋಡಿ ಒಬ್ಬ ಬಡವ, ನಾನು ಒಂದು 10 ಬಸ್ಸ ಕೊಡ್ತೀನಿ ಮಾರಾಯ, ನಂದೊಂದು 10 ಸುತ್ತ ಹಾಕು. ನಾನು ಸುತ್ತ ಹಾಕಿ ಬರೇ ಹೊಟ್ಟೆಲಿ ನಾನು ಮೂರ್ಛೆ ಬಿಡ್ತೀನಿ ಅಂತಂದು ಇವು 3 ಮಂದಿ 500 ರೂಪಾಯಿದು ಸುತ್ತ ಹಾಕ್ತಿದ್ದೆ. ಈ ಬಡವಂದು 10 ಪೈಸಾ ಸುತ್ತು ಆಲದಲ್ಲಿನ ಕೈಯಾಗಿ ಹಿಡ್ಕೊಂಡು ಆಲದಲ್ಲಿ ಸುತ್ತ ಹಾಕ್ತಿದ್ದೆ. ಹೆಂಗೆ ಆಲದಲ್ಲಿನ ತಿರುಗಿಸೋದು. ಇದು ಬಡವೊಂದು. ಇಂತಹ ಅಟಮಟ ತಪಸ್ಸು ನಡೆಯಲಾಗದ್ದು. ಆಗ ನಿನಗೆ ಹಾಗೆ ಗೊತ್ತಾತು, ಆ ತಾಯಿ ನನ್ನನ್ನು ನಿನ್ನಲ್ಲಿ ಕಳಿಸಿದ್ದಾಳೆ. ಅಳಿಮನದವನ ಭಕ್ತಿ ಇಂತ ಇತ್ತು ನೋಡ. ಕೇಳು, ಗಿಡದ ಮೇಲೆ ಇರುವ ಪಕ್ಷಿಯನ್ನ ಸುಟ್ಟು ನನ್ನ ತಪಸ್ಸು ಹಣ್ಣಾಗಿದೆ ಎಂದು ಮನಸ್ಸು ಹುಣ್ಣಾಗಿ ಮಾಡಿಕೊಂಡ ಮೂರ್ಖ. ಮಹಾನ್ ಪತಿವ್ರತೆ ಗಂಡನ ಪಾದವನ್ನ ಬಿಟ್ಟು ಅನ್ಯವನ್ನು ಭಜಿಸಲಾರದ ಆ ಬ್ರಾಹ್ಮಣತಿಯ ಮನೆಗೆ ಹೋಗಿ ಆಕೆಯನ್ನ ನೆಡುಗಣ್ಣ ಬಿಟ್ಟು ಸುಟ್ಟು ಹಾಕ್ತೀನಿ ಎಂದೆ ನೀನು ನೋಡಿದೆಯಲ್ಲ. ಆ ಪತಿರ್ವತಾ ಭಕ್ತಿಯ ಮುಂದ ನಿನ್ನ ಈ ತಪಸ್ಸು ಹಾರಿ ಹೋಗುವ ಒಣ ಎಲೆ ಇದ್ದ ಹಂಗೆ. ಇದು ನಿಂದೇನು ಅಲ್ಲ. ಹೋಗ್ಲಿ, ನಿನಗೆ ಯಾವುದು ಸಾಧಿಸಿದೆ? ಸಾಯುವ ಹಂತದಲ್ಲಿ ಇರುವ ಹಡೆದ ತಂದೆ ತಾಯಿಗಳ ಪಾದವೇ ನನಗೆ ಶಿವನ ಪಾದಗಳು. ತಾಯಿಯ ಪಾದ ಕಮಲಗಳೇ ನನಗೆ ಶಿವನ ಪಾದಗಳು. ಹೀಗಾಗಿ ನಿತ್ಯ ತಾಯಿ ತಂದೆಯರ ಪಾದ ಸೇವೆಯನ್ನು ಮಾಡುವುದರಿಂದ ಈ ಊರಿನಲ್ಲಿರುವ ಮಹಾನ್ ತಾಯಿ ಪತಿವ್ರತೆಯ ಆಶೀರ್ವಾದದಿಂದ ನಾನು ಧನ್ಯನಾಗಿದ್ದೇನೆ ಅಂದಾಗ ಮೂರ್ಖ ಆ ಮಹರ್ಷಿ, ಭಾಗವತದಲ್ಲಿ ಕತೆ ಬರ್ತದೆ ಇದು, ಆ ಮಹರ್ಷಿ ಮರಳಿ ತಪಸ್ಸಿಗೆ ಹೋದನಂತೆ. ತಪವು ಘಟಿಸಬೇಕಾದರೆ, ಪರಮಾತ್ಮನ ಸಂಪೂರ್ಣ ಆಶೀರ್ವಾದವಾಗಬೇಕಾದರೆ, ಹಣ್ಣಾಗಬೇಕಾದರೆ ತಪಸ್ಸು ಮತ್ತೊಂದ ನೆನೆಯದಂತೆ ಇರಬೇಕು. ಏನನ್ನು ಬೇರೆಯದನ್ನು ನೆನೆಸಲಾರದೆ ಅವನನ್ನೇ ನೆನೆಸುವಂತ ಮನವನ್ನ ನಾವು ಗಟ್ಟಿ ಮಾಡಿಕೊಳ್ಬೇಕಲ್ಲ. ಆಗ ನಾರದ ಬಂದು ಆ ಸಣ್ಣ ಮಗುವಾದ ಪಾರ್ವತಿಯನ್ನ, ಅಗಳೇ 5-6 ವರ್ಷದ ಹುಡುಗಿ, ಆಕೆಯನ್ನು ಕರೆದು, ಅಮ್ಮ, ಸ್ವಾಮಿ ನಾರದರೆ, ಸಂತೋಷ ತಾಯಿ, ನಿನ್ನ ಮುಖಕಮಲವು ನೋಡಿದರೆ ಸಾಕ್ಷಾತ್ ಆದಿಶಕ್ತಿಯ ಮುಖವನ್ನು ನೋಡಿದಂತೆ ಆಗುತ್ತೆ. ಇರಬಹುದು ತಾತ ನಾರದ. ಅಮ್ಮ, ನಿನ್ನ ಕೈ ತೋರಿಸೆ. ಜ್ಯೋತಿರ್ವಿದ್ಯಾ ವಿಶಾರದನಾಗಿರುವ ನಾರದ ಮಹರ್ಷಿ ಕೈಗಳನ್ನು ನೋಡಿದ. ಪರ್ವತರಾಜ ಬಂದು ಕೇಳಿದ, ನನ್ನ ಮಗಳು ಪಾರ್ವತಿ ಏನಾಗಬಹುದು? ಈ ಜ್ಯೋತಿಷ ಎಷ್ಟು ಸತ್ಯ ಅನ್ನೋದಕ್ಕೆ ನಿಮಗೆ ನೆನಪಿಸ್ತೇನೆ. ನಮ್ಮ ಭಾರತ ಸ್ವತಂತ್ರ ಕಾಣಬೇಕಾದರೆ ರಾತ್ರಿನ ಯಾಕೆ ತಗೊಂಡ್ರು ಅಂದ್ರೆ, ಭಾರತ ದೇಶವು ಕೈಲಾಸ ಪರ್ವತವನ್ನು ಹೊಂದಿರುವಂತಹದ್ದು. ವೃಷಭ ಲಗ್ನದಲ್ಲಿಯೇ ಮುಹೂರ್ತವಿದ್ದಾಗ ಭಾರತವನ್ನು ತಗೊಳ್ಬೇಕು, ಸ್ವಾತಂತ್ರ್ಯವನ್ನು ಪಡಿಬೇಕು ಅಂತ ಆಗಸ್ಟ್ 14ರ ಮಧ್ಯರಾತ್ರಿ, ಬೆಳಕರೆದ್ರೆ 15 ಅಂತಹ ಉತ್ತಮವಾದ ಮುಹೂರ್ತವನ್ನ ತೆಕ್ಕೊಡ್ರಿ ಅಂತಂದು ಯಾವ ಬನಾರಸ್ ಯೂನಿವರ್ಸಿಟಿಯಲ್ಲಿ ಮತ್ತು ಈ ಆವಂತಿಕ ಉಜ್ಜಯಿನಿ ಯೂನಿವರ್ಸಿಟಿಯಲ್ಲಿ ಲೆಕ್ಚರ್ ಆಗಿ ಕೆಲಸ ಮಾಡ್ತಾ ಇರುವಂತಹ ನರಸಿಂಹ ಆಚಾರ್ಯರು ಅನ್ನುವಂಥ ಒಬ್ರು ಇದ್ದಾರೆ. ಅವರ ಹತ್ರ ಮತ್ತೆ ಇನ್ನೋರು ಇದ್ದಾರೆ. ಅವರೆಲ್ಲರೂ ಭಾರತ ಸದಾ ಸುಖೀಭವವಾಗಬೇಕಾದ್ರೆ ಮಧ್ಯರಾತ್ರಿ ಈ ಸಮಯ ಮಾತ್ರ ಇದೆ, ಭಾರತ ಸ್ವತಂತ್ರ ತಗೊಂಡರೂ ಕಷ್ಟದಲ್ಲಿ ಇರಬೇಕು ಅಂತ ಬ್ರಿಟಿಷರು, ಅವರು ಕೂಡ ಜ್ಯೋತಿಷ್ಯವನ್ನು ನಂಬಿದವರು, ಕೆಟ್ಟಗಳಿಗೆ ಎಲ್ಲಿ ಸ್ವತಂತ್ರ ಕೊಡಬೇಕು ಅಂತ ಮಾಡ್ಯಾರ. ಅದನ್ನ ಮೀರಿ ಒಂದೇ ಒಂದು ಮುಹೂರ್ತ ಇದೆ, ವೃಷಭ ಲಗ್ನದ ಆ ಮುಹೂರ್ತದಲ್ಲಿ ನೀವು ಪಡೆಯಿರಿ ಅಂತ ಜವಾಹರ್ಲಾಲ್ ನೆಹರು ಮೊದಲಾದವರು ಕೂಡಿ ಆಗಸ್ಟ್ 14 ಮಧ್ಯರಾತ್ರಿಯ ಬೆಳಕರೆದ್ರೆ 15ನೆಯ ಮಧ್ಯರಾತ್ರಿಯ ಸ್ವತಂತ್ರ ಸಂಭ್ರಮವನ್ನು ಕಾಣಿತು. ಜ್ಯೋತಿಷ್ಯ ಅಂದ್ರೆ ನಮ್ಮ ದೇಶದ ಮಹಾನ್ ದೊಡ್ಡ ಸಂಪತ್ತು. ಜ್ಯೋತಿಷ್ಯ ಹೇಳೋರು ಸುಳ್ಳು ಇರ್ಬೋದು, ಜ್ಯೋತಿಷ್ಯ ಸುಳ್ಳಲ್ಲ.
ಜ್ಯೋತಿಷ್ಯದ ಬಗ್ಗೆನೇ ಹೇಳಬೇಕು ಅಂತಂದ್ರೆ ಲೀಲಾವತಿ ಗ್ರಂಥವನ್ನು ಬರೆದಿರುವ ಬಹಳ ದೊಡ್ಡ ದೊಡ್ಡ ಜ್ಞಾನಿಗಳು ನಮ್ಮ ದೇಶದವರಾಗಿ ಹೋಗಿದ್ದಾರೆ. ವರಾಹ ಮೀರ, ಭಾಸ್ಕರಾಚಾರ್ಯ, ಮಿತಾಕ್ಷರ ಇವರೆಲ್ಲ ಆಗಿ ಹೋಗಿದ್ದಾರೆ. ಆ ಲೀಲಾವತಿ ಗ್ರಂಥವನ್ನ ಬರೆಯುವಂತಹ ಆಚಾರ್ಯ ಗಳಿಗೆ ಬಟ್ಟಲವ ನೋಡಿ ಸಮಯ ಹಿಂಗೆ ಗಡಿಯಾರ ಇರಲಿಲ್ಲ, ಮ್ಯಾಲೆ ಇದ್ದ ನೀರು ಕೆಳಗೆ ತುಂಬೋದ್ರೊಳಗ ಅಲ್ಲಿ ಅಳತಿ ಪಟ್ಟಿ ಇರ್ತಿತ್ತು. ಆ ಅಳತಿ ಪಟ್ಟಿ ಮೇಲೆ ಸಮಯ ಇರ್ತಿತ್ತು. ಅದನ್ನು ನೋಡಿ ಸಮಯವನ್ನು ಕಾಣ್ತಾ ಇದ್ರು. ಒಮ್ಮೆ ಮಹಾರಾಜ ಈ ಜ್ಯೋತಿಷ್ಯ ಹೇಳುವಂತಹ ಪಂಡಿತನಿಗೆ ಮುತ್ತಿನ ಹಾರವನ್ನು ಹಾಕಿ ಸನ್ಮಾನ ಮಾಡಿದ್ದ. ಗಳಿಗೆ ಬಟ್ಟಲ ಎಲ್ಲಿ ಇತ್ತು ಅದ್ರ ಮೇಲೆ ಒಂದು ಗೂಟ ಇತ್ತು, ಗೂಟಕ್ಕೆ ಹಾರ ತಂದು ಇವ ಹಾಕಿದ್ದ. ತಾನೊಂದು ಮಗಳ ಹಡೆದಿದ್ದ, ಆಕೆ ಹೆಸರು ಲೀಲಾವತಿ. ಲೀಲಾವತಿಯ ಜಾತಕದ ಪ್ರಕಾರ ಅಂಗಾರಕ ದೋಷವನ್ನು ಹೊಂದಿರುವಂತಹ ಈ ಹುಡುಗಿಗೆ ವರನು ಅಂತವನೇ ಇರಬೇಕು ಮತ್ತು ಲಗ್ನದ ಮುಹೂರ್ತವು ಅಂತಾದ್ದು ಇಟ್ಟು ಮಂಗಳ ದೋಷದಿಂದ ಪಾರು ಮಾಡಬೇಕು ಅಂತ ಏನು ಜ್ಯೋತಿಷ್ಯದ ಜಾತಕವನ್ನು ಬರೆದಿದ್ನಲ್ಲ, ಮುಂದೊಂದು ದಿನ ಮಗಳ ಲಗ್ನವನ್ನು ಕೂಡ ಅಂಕಗಣಿತದ ಮಹಾನ್ ಆಚಾರ್ಯನು, ಭಾರತದ ಜ್ಯೋತಿಷ್ಯ ಶಾಸ್ತ್ರದ ಪಿತಾಮಹನು ಎಂದೆನಬೇಕವನಿಗೆ, ಅಷ್ಟೊಂದು ವಿದ್ಯಾವಿಶಾರದ ಅಂತಾತ ಮುಹೂರ್ತವನ್ನು ತೆಗೆದು ಲಗ್ನವನ್ನು ಮಾಡಿದ. ಆ ಮುಹೂರ್ತ ನೋಡಿದ್ನೆಲ್ಲ ಗಳಿಗೆ ಬಟ್ಟಲದೊಳಗ ಇಲಿ ಕಡದು ಒಂದು ಮುತ್ತು ಉದುರೋಗಿತ್ತಲ್ಲ, ಮುತ್ತು ಗಳಿಗೆ ಬಟ್ಟಲದ ನೀರಿನ ಕಂಠಕ್ಕೆ ಬಿದ್ದಿತ್ತು. ಅದು ಎಟ್ಟಿತ್ತ ಸಮಯ ಆಟ ಆಗಿತ್ತು, ಮುಂದೆ ಹೋಗಿದ್ದೇ ಇಲ್ಲ. ಆಗ ಅದನ್ನ ನೋಡಿ ಬರೆದು ಲಗ್ನವನ್ನ ಇಕ್ಕಿರ್ತಕ್ಕಂತ ಇವನ ಮಗಳು ಲಗ್ನವಾಗಿ ಗಂಡನ ಮನೆಗೆ ಹೋಗಿ ಅಂದಿನ ಪ್ರಥಮ ರಾತ್ರಿ ಎಂದೇ ಗಂಡ ಮುಟ್ಟುವ ಮುನ್ನವೇ ಸತ್ತು ಹೋದ ಗಂಡ, ಅಂಗಾರಕ ದೋಷ ಪ್ರಣೀತನಾಗಿ. ಆಗ ಲೀಲಾವತಿಯು ಮನೆಯ ಬಾಗಿಲಿಗೆ ಬಂದು, ಪ್ರಕಾಂಡ ಪಂಡಿತನಾದ ಜ್ಯೋತಿಷಿಯಾದ ನನ್ನ ತಂದೆಯೇ ನನಗೆ ಈ ರೀತಿಯಾಗಿ ಮೋಸವನ್ನು ಮಾಡಿದೆ ಅಂತ ಮಣ್ಣು ತೂರಿದರೆ, ಅಮ್ಮ ಹಾಗೆನ್ನದಿರು ತಾಯಿ, ನೋಡ್ತೇನೆ ತಾಳು ಏನಾಯಿತು ಅಂತ ಗಳಿಗೆ ಬಟ್ಟಲವನ್ನ ಇಣಿಕಿ ನೋಡಿದರೆ ಆ ಬಟ್ಟಲಲ್ಲಿ ಮುತ್ತು ಕುಳಿತಿತ್ತು, ನೀರು ಇಳಿದಿದ್ದಿಲ್ಲ. ವಿಧಿ ಬಲವ ಗೆಲ್ಲಲು ಅಸಾಧ್ಯ ತಾಯಿ ಅಂತ ಆಕೆಯ ಹೆಸರಿನಂದೇ ಮುಂದೆ ಲೀಲಾವತಿ ಎಂಬುವ ಗ್ರಂಥವನ್ನು ಬರೆದ ಜ್ಯೋತಿಷ್ಯ. ಆದ್ದರಿಂದ ಅಮ್ಮ ನಿನ್ನ ಜ್ಯೋತಿಷ್ಯ ನೋಡ್ತೀನಿ ತಾ ಕೈ ಅಂತ ಯಾಕೆ ಎಂದ ನಾರದ ಅಂದ್ರೆ, ದೇವತೆಗಳು ಕಷ್ಟದಲ್ಲಿದ್ದಾರೆ, ಕಷ್ಟದಲ್ಲಿಪ್ಪ ದೇವತೆಗಳಿಗೆ ತಾರಕಾಸುರನ ಹಾವಳಿ ತಪ್ಪಿಸ್ಬೇಕಾದ್ರೆ ನೀನು ಭಕ್ತಿಯಿಂದ ಪರಮಾತ್ಮನ ಪಾದ ಪೂಜೆ ಮಾಡಬೇಕು. ಪರಶಿವನು ಇದೇ ಕೈಲಾಸ ಪರ್ವತದಲ್ಲಿದ್ದಾನೆ, ಅವನ ಕಣ್ಣ ತೆಗೆದ ತಕ್ಷಣ ನೀನೇ ಕಾಣಬೇಕು, ಅದಕ್ಕೆ ನಿನ್ನ ಕೈ ನೋಡ್ತಿಂತ ಅಂದಾಗ ಆಕೆಯ ಕೈಯಲ್ಲಿ ಶಿವನೇ ಗಂಡನಾಗಬೇಕು ಅಂತ ಬರೆದಿತ್ತು. ಖುಷಿಯಾಗಿ ನಾರದ ಮನಸ್ಸಿನ ಪರೀಕ್ಷೆಯನ್ನು ಮಾಡ್ತಾ ಇದ್ದಾನೆ, ಹಾಡ್ತಾ ಇದ್ದಾನೆ. ಹರಿ ದೊಡ್ಡವ ಶಿವ ಸಣ್ಣವ ಅಂತ ಹಾಡುವಾಗ ಆ ತಾಯಿ ಹಾಗೆಲ್ಲ ಪೂಜೆರಿ ನೋಡಿ ಹೀಗೆ ಅಂತ ಗಿರಿಜೆಯು ಹಾಡ್ತಾ ಇದ್ದಾಳೆ. ವನಮಾಲೆ ವೈಕುಂಠಪತಿ ವನಮಾಲೆ ವೈಕುಂಠಪತಿ ಅಲ್ಲ ಪೂಜಾರಿ. ಘನಶೂಲೆ ಕೈಲಾಸಪತೆ ಅಲ್ಲಮ್ಮ, ವನಮಾಲೆ ವೈಕುಂಠಪತಿ ಘನಶೂಲೆ
कैलासपते वनमाले वैकुंठपते घनशूले कैलासपते वनमाले वैकुंठपते चंदन लेपित कौस्तुभाभरणा चंदन लेपित कौस्तुभाभरणा भस्म विभूषित योग विहारे वर पीतांबरधारी शौरे वर पीतांबरधारी शौरे गज चर्मांबर श्री गौरी वर वनमाले वैकुंठपति घनशूले कैलासपते मणिगण शोभित रत्नाभरणा सुर नर सेवित गरुड़ वाहना अम्मा पार्वती मणिगण शोभित रत्नाभरणा सुर नर सेवित गरुड़ वाहना भोगिराज भवतारकने भोगिराज भवतारकने श्रीकर सुंदर कमलाचा वनमाले वैकुंठपते घनशूले कैलासपते मणिगण शोभित नागाभरणा मणिगण शोभित नागाभरणा मुनिजन सेवित ऋषभ वाहना मणिगण शोभिता नागाभरणा मुनिगण सेवित ऋषभ वाहना भोगिराज भुवनाधिपते भोगिराज भव तारकने श्रीकर सुंदर
ಸುಂದರ ಅಸಮಾಕ್ಷ ವನಮಾಲೆ ವೈಕುಂಠಪತೆ ಘನಶೂಲೆ ಕೈಲಾಸಪತೆ ವಂದಿತೆ ನಿನಗೆ ನೀಲಸುಗಾತ್ರ ವಂದಿಸ್ಪೆ ನಿನಗೆ ನೀಲಸುಗಾತ್ರ ವಂದಿಪೆ ನಿನಗೆ ತ್ರಿನೇತ್ರ ಪರಮಾತ್ಮ ಮುರವೈರಿ ಪರಮಾತ್ಮ ಮುರವೈರಿ ಪರಮಾತ್ಮ ಪುರ ವೈರಿ ವನಮಾಲೆ ವೈಕುಂಠಪತಿ ಅಲ್ಲ ಪೂಜರೆ ಘನಶೂಲೆ ಕೈಲಾಸಪತೆ 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 ಶ್ರೀ ವೀರಭದ್ರೇಶ್ವರ ಮಹಾರಾಜ ಕಿ. ಆಗ ನಾರದ ಬಹಳ ಖುಷಿ ಸಂಭ್ರಮವನ್ನು ಪಟ್ಟು ತಾಯಿ ನಮ್ಮ ಕಾರ್ಯವನ್ನು ನಿಭಾಯಿಸುತ್ತಾಳೆ ಎಂಬುವ ಮನವರಿಕೆಯನ್ನು ಮಾಡಿಕೊಂಡು ಹೋದಂತೆ ಇಲ್ಲಿ ಆಕೆಯ ಹೃದಯದಲ್ಲಿ ಶಿವನು ಸದಾ ನೆಲೆಸಿರುವನೋ, ಮಾನಸ ಪೂಜೆಯು ಶಿವನಿಗೆ ಸಲ್ಲುತ್ತದೆಯೋ, ಮನಸ್ಸೊಂದು ಕಡೆ ಮಾಡೋ ಕೈ ಪೂಜೆ ಒಂದು ಬೇರೆ ಕಡೆ ಹಿಂಗಾಗಬಾರ್ದು ಅಂತ ನಾರದ ಪರೀಕ್ಷೆಯನ್ನು ಮಾಡಿದ. ಪ್ರಾಯಶಃ ಹರಿಹರರಲ್ಲಿ ಭೇದ ಇಲ್ಲ. ಈ ಶಿವಪುರಾಣದ ಉದ್ದಕ್ಕೂ ಶ್ರೀಮನ್ನಾರಾಯಣ ಮತ್ತು ಶಿವ ಜೊತೆಯಲ್ಲಿಯೇ ಪ್ರಕಟಗೊಳ್ತಾ ಬರ್ತಾ ಇದ್ದಾರೆ. ನಿಮಗೆ ಹೇಳಬೇಕು ಅಂತಂದ್ರೆ ಈ ಪಾಂಡುರಂಗನ ಸುಕ್ಷೇತ್ರ ಪಂಢರೀಪುರ ಅದ ಅಲ್ಲ, ಯಾವ ಊರು? ಪಂಢರೀಪುರ. ಆ ಪಂಢರೀಪುರ ಚಂದ್ರಭಾಗಾ ನದಿ ದಂಡೆ, ಅಲ್ಲಿ ಅಪ್ಪಟ ಶಿವಭಕ್ತನೊಬ್ಬ ಪತ್ತಾರ ಇದ್ದ, ಸೋನಾರ್. ಅವ ಅಪ್ಪಿತಪ್ಪಿಯೂ ಕನಸಿನಲ್ಲಿಯೂ ಹರಿ ಅಂತಿದ್ದಿಲ್ಲ, ಒಟ್ಟ ಅಂತಿದ್ದಿಲ್ಲ. ಆದ್ರೆ ಅವನ ಕಲಾ ಬಹಳ ದೊಡ್ಡದಿತ್ತು, ಜಗತ್ ಪ್ರಸಿದ್ಧನಾಗಿದ್ದಾಗಿನ ಕಾಲದಲ್ಲಿ. ಅದಕ್ಕೆ ಪಂಢರಿನಾಥನ ಗುಡಿಯ ಎಲ್ಲ ಕಮಿಟಿ ಬಳಗ ಬಂದು ಈ ಬಂಗಾರ ಭಾಳ ಕುಡೈತಿ, ವಿಠೋಬಗೊಂದು ಕಿರೀಟ ಮಾಡಿಕೊಡು ಅಂದ್ರು. ಶಿವಪ್ಪಗ ಶಂಕರಗ ಎಲ್ಲರೂ ಹೇಳೋದಕ್ಕೆ ಮಾಡಿಕೊಡ್ತೀನಿ. ನಾ ಅನ್ನಂಗೂ ಇಲ್ಲ, ಮಾಡಿಕೊಡಂಗಿಲ್ಲ ಹೋಗು ಅಂತಂದ. ಅವ್ರಂದ್ರು ಹಂಗೆ ಅನ್ಬೇಡ ಮಾರಾಯ, ಪ್ರಸಿದ್ಧ ಸೋನಾರದಿ, ಅವನ ಹೆಸರು ಶಂಕರ ಸೋನಾರ್ ಅವನ ಹೆಸರು. ಈಗ ಮಾಡಿದ ಕಿರೀಟ ಐತಲ್ಲ ಪಾಂಡುರಂಗನ ತಲೆ ಮೇಲೆ ಅವನೇ ಮಾಡಿದ್ದು. ಮಾಡೋಕ್ಕಿಂತ ಮೊದಲು ಇಷ್ಟು ಮಜಾ ಅದ ಇದು. ಅವ ಒಟ್ಟ ನಾನು ಮಾಡೋಂಗಿಲ್ಲ ಅಂದ. ಮಾಡೋಂಗಿಲ್ಲ ಅನ್ಬೇಡ, ನಮ್ಮೂರಾಗ ಅದೀವಿ, ಸುಕ್ಷೇತ್ರ ಪಂಢರೀಪುರ, ಇಲ್ಲಿ ಪ್ರಸಿದ್ಧವಾದ ಸುಕ್ಷೇತ್ರದಲ್ಲಿ ನೀ ಮಾಡಿದ ಕೆಲಸ ಕಾಯಂ ಇರ್ತದ, ಮಾಡಿಕೊಡೋ ಒಂದು ಕಿರೀಟ ಅಂದಾಗ, ನಾನು ನೋಡಂಗ ಇಲ್ಲ ದೇವರಿಗೆ, ಹೆಂಗೆ ಮಾಡಲಿ, ಅಳತಿ ನಾವು ತೊಗೊಂಡು ಬರ್ತೀವಿ. ಸುತ್ತ ಎತ್ತೈತಿ, ಎತ್ತರ ಏಟಬೇಕು, ಅಳತಿ ನಾವು ತರ್ತೀವಿ ಅಂತ ಒಂದು ದಾರ ತಗೊಂಡು ಕರೆಕ್ಟ್ ಹಿಡಿದು ಗಂಟು ಹಾಕಿ ಎತ್ತರಕ್ಕೆ ಮತ್ತು ತಲೆ ಸುತ್ತಿನ ಅಳತಿ ತಗೊಂಡು ಬಂದು ಶಂಕರ್ ಸೋನಾರ್ ಯಾಹೇ ಪಾಂಡುರಂಗನ, ಇದು ಪಾಂಡುರಂಗನ ಅಳತಿ ಅದ ಕಿರೀಟದ್ದು. ಆಯ್ತು ಅಂತಂದು ಕರಗಿಸಿದ ಬಂಗಾರವನ್ನು, ಅಷ್ಟು ಬಂಗಾರ ಹೆಂಗೆ ಹೇಳಿ, ಇವರು ಯಡೂರು ವೀರಭದ್ರೇಶ್ವರ ದೇವರಿಗೆ ಬಂಗಾರ ಕೊಡ್ತಾರೆ, ಬೆಳ್ಳಿ ಕೊಡ್ತಾರೆ, ಮುಡುಪು ಕೊಡ್ತಾರೆ. ನಿನ್ನೆ ಒಬ್ಬ ಭಕ್ತ ಬಂದು ಇಲ್ಲಿ ಪುರಾಣ ಕೇಳೋಗಿ ನಾವೆಲ್ಲದೀವಿ ಹುಡುಕ್ಯಾಡ್ಕೊಂತ ಅಲ್ಲಿನೂ ಬಂದ, ಇಂತಹ ಪುರಾಣ ಹೇಳ್ತೀರಿಪ್ಪ, ನಮ್ಮ ಜನ್ಮ ಉದ್ಧಾರ ಆಯ್ತು, ದಿನ ಇಲ್ಲೇ ಇರಲಿಲ್ಲ ನಾವು, ಆದ್ರೆ ನಾವು ಭಾಳ ಒಕ್ಕಲ್ತನ ಮಾಡೇವಿ, ಎಲ್ಲ ಬಿಟ್ಟಿದ್ದು ಬಿಡೋ ಕನಿಷ್ಠ ಇರಲಿ, ಒಂದು ದಿವಸ ಆದ್ರೂ ಕೇಳಿರಲ್ಲ, ಎಷ್ಟು ದೂರದಿಂದ ಬಂದಿರಲ್ಲ ನೀವು ಅಂತ ಕೇಳಿದೆ. ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಒಂದು ಹಳ್ಳಿಯಾವ, ಮಲೆನಾಡದು, ಇದು ಬೆಳವಲನಾಡು, ಅಲ್ಲಿದ್ದ ಬಂದವ. ಯಾಕೆ ಇಷ್ಟು ದೂರ ಬಂದಿರಿ?
ಯಾಕೆ ವೀರಭದ್ರ ದೇವ್ರ ಗುಡಿಯಲ್ಲಿ ಇಲ್ಲೇನು ಅಂದಾಗಿಲ್ಲ, ನಮ್ಮ ಮನೆ ದೇವ್ರು ಇದು, ಇವ್ರನ್ನ ಬೇಡ್ಕೊಂಡು ಅಲ್ಲೇ ನಾವು ಏನು ಬೇಡ್ಕೊಂತೀವಿ ಒಟ್ಟ ನೀರು ಇಲ್ಲ ನಮ್ಮ ಹೊಲದೊಳಗ. ನಾನು ವೀರಭದ್ರ ದೇವರೇ, ಯಡೂರು ವೀರಭದ್ರಪ್ಪ, ನನಗೆ ನೀರು ಬೇಕಾಗೈತಿ, ಅವಶ್ಯ ಐತಿ, 20 ಎಕರೆ ಹೊಲ ಎಷ್ಟು ನೀರು ಕೊಡು ಅಂತ ಮುಡುಪು ಕಟ್ತೀನಿ ಅಂತ ಬೇಡ್ಕೊಂಡು ಹಿಂಗೆ ಹೂವಿನ ಗಿಡದ ಬುಡಕ್ಕೆ ನಿಂತೆ. ಒಂದು ಹೂವು ನನ್ನ ಬಲಗೈಯೊಳಗೆ ಬಿತ್ತು, ಅದನ್ನು ಒಯ್ದು ಇಟ್ಟೆ, ಬೋರ್ ಹಾಕಿದ್ರೆ 7 ಇಂಚು ನೀರು ಬಿತ್ತು. ಅಲ್ಲಿಂದ ಇವತ್ತಿಗೂ ಎಲ್ಲ ಕಡೆಯ ನೀರು ಬತ್ತತೈತಿ, ಅಲ್ಲಿ ನೀರು ಬತ್ತಂಗಿಲ್ಲ. ನಮ್ಮ ತೋಟದ ನೀರಿನ ಮಂದಿ ಕೊಡ್ತೀನಿ ನಾನು. ಅಷ್ಟು ನನಗೆ ಅಜ್ಜ ವೀರಭದ್ರ ದೇವರು ವರ ಕೊಟ್ಟಾರ, ಅದಕ್ಕೆ ದೂರ ಬಂದೀನಿ. ಆದರೆ ಇನ್ನೊಂದು ವರ ಅಂದ್ರೆ ನಿಮ್ಮ ಬಾಯಿಯಿಂದ ಶಿವಪುರಾಣ ಕೇಳಿದ್ನಲ್ಲ, ನನ್ನ ಜನ್ಮ ಸಾರ್ಥಕ ಆಯ್ತು, ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ಕೇಳಿದ್ವಿ ಅಂತೇಳಿದ್ರು. ಅಟ್ಟದೂರ್ಲಿದ್ದ ಬರ್ತಾರೆ ವೀರಭದ್ರ ದೇವರಿಗೆ. ಅಂದ್ರೆ ಬರೋರು ಬಂಗಾರ ಬೆಳ್ಳಿ ಹೆಂಗೆ ಕೊಡ್ತಾರೋ ಮತ್ತು ಅವು ಸದುಪಯೋಗವಾಗಿ ಆಭರಣ ಮಾಡಿಸ್ತಿರ್ತಾರೆ ದೇವರಿಗೆ. ಇಲ್ಲಿ ಪಂಢರೀಪುರದ ಪಾಂಡುರಂಗನಿಗೂ ಕೂಡ ಬಂಗಾರದ ಕಿರೀಟವನ್ನು ಮಾಡಿಸ್ಬೇಕು ಅಂತ ಆ ಎಲ್ಲ ಕಮಿಟಿಯವರು ಬಂದು ಶಂಕರ್ ಸೋನಾರ್ ಪಂಢರಾಪುರದವ ಪತ್ತಾರ ಅವನಿಗೆ ಅಕ್ಕಸಾಲಿಗನಿಗೆ ಕೊಟ್ಟು ಗಂಟು ಹಾಕಿ ದಾರ ಅಳತಿ ಹಿಡಿದು ತಂದು ಕೊಟ್ಟು ಕಿರೀಟ ಮಾಡು ಅಂದರು. ಆ ಕಿರೀಟ ಮಾಡಿದವ, ಇದು ಸರಿ ಅಳತಿ ಕೊಟ್ಟಿರಲ್ಲ, ಈ ದಾರ ಹಿಡಿದು ನೋಡ್ರಿ ಇಲ್ಲಿಗ ಸರಿ ಇತ್ತು ನೋಡು, ಒಯ್ದು ಹಾಕಿ ಬರ್ರಿ ಅಂತಂದು ಕೊಟ್ಟ. ಕಿರೀಟವನ್ನು ಕೊಟ್ಟಾಗ ಅದು ಏನಾಯ್ತಂದ್ರೆ ತಲೆ ಏಟಾತು, ಕಿರೀಟ ಭಾಳ ದೊಡ್ಡದು, ಕೋಳಿ ಪುಟ್ಟಿ ಹಾಕಿದಂಗೆ ಆತು. ಎಂತ ಪತ್ತಾರೋ ನೀನು, ಅಳತಿ ಗಂಟು ಕರೆಕ್ಟ್ ಹಾಕಿ ಕೊಟ್ಟೇವಿ, ಆ ದಾರ ನೋಡ್ತೀವಿ ಅಂತಂದು ಒಳ್ಳೆ ದಾರ ನೋಡಿದ್ರು ಪಾಂಡುರಂಗನ ಸೈಜ್ ಕರೆಕ್ಟ್ ಆಗಿತ್ತು. ಇವನು ಮುಂದೆ ಬಂದಾಗ ಕಿರೀಟದ ಸೈಜ್ ಕರೆಕ್ಟ್ ಅದ, ಇದು ಬರಂಗಿಲ್ಲ ಅಂದಾಗ ಇದನ್ನು ತಟಗ್ ಮಾಡು, ಅಳತಿ ಭಾಳ ದೊಡ್ಡದಾಗೈತಿ, ಪುಟ್ಟಿ ಹಾಕಿದಂಗೆ ಆಗೈತಿ, ಕಿರೀಟನ ಹಾಕ್ಬೇಕಿಲ್ಲ, ಹೌದಿಲ್ಲ? ಅದಕ್ಕೆ ಪಾಂಡುರಂಗನಿಗೆ ಕಿರೀಟ ಹಾಕ್ಬೇಕಾಗೈತಿ. ಇನ್ನೊಮ್ಮೆ ಮಾಡಂತ ಓಷ್ಟು ಬಂಗಾರ ಕರಗಿಸಿದ, ಮತ್ತೊಮ್ಮೆ ದಾರ ಅಳತಿ ತೊಗೊಂಬರಿಂದ, ಅದು ಮೊದಲಿನ ದಾರದ ಅಳತಿನ ಇತ್ತದು, ಮತ್ತು ತಂದು ಕೊಟ್ಟರು, ಮತ್ತು ಮೂರ್ತಿಗೆ ಕಿರೀಟ ಮಾಡಿದ. ಈಗ ಈಟ ಆಯ್ತು, ತಲೆನ ಒಳಗೆ ಹೋಗ್ಲಿಲ್ಲ. ಅರೆ ಕಾಯ್ ಹೋ ಕಸಲಪ್ಪ ಸೋನಾರ್ ಆಯ್ತು ಅಂದ್ರು ಅವರು. ಎಂಥ ಸೋನಾರ್ ಅದಿ ನೀನು, ಬೇಗಳಾಕರ ಇದು ಬೇರೆ ಮಾಡಂತಂದ್ರು ಅವರು. ತಲೆ ಕೆಟ್ಟು ಹೋಗ್ಬಿಟ್ಟಿತ್ತು. 2 ಸಲ ಕಿರೀಟ ಕರಗಿಸೋದಂದ್ರೆ ಏನ್ರಿ, ಮಂದಿಗೆ ಮಾತು ಕೊಟ್ಟಿವಿ ನಾವು, ನೀವು ಕೊಟ್ಟು ಬಂಗಾರ ಎಲ್ಲ ಅದು ಕಿರೀಟ ಮಾಡ್ತೀವಂತ, ನೀ ಏನು ಮಾಡವಲ್ಲೆಲ್ಲ, ಕಾಯ್ ಹೋ ತಸು ಕಾಯ್ ಕರ್ತೆ ಅಂತಂದ್ರು. ಇಲ್ಲ ನಾನು ಇನ್ನೇನು ಮಾಡ್ತೀನಿ ತಡಿ ಅಂತಂತಂದು ಈಗ ನನ್ನ ಕರ್ಕೊಂಡು ಹೋಗ್ರಿ ಅಳತಿ ತಂಬ್ರಾಕ ಅಂತಂದ. ಕಣ್ಣಿಗೆ ಬಟ್ಟೆ ಕಟ್ಕೊಳೋದಲ್ಲ, ಕಣಕದ ಹಿಟ್ಟು ಮಾಡಿ 2 ಕಣ್ಣಿಗೆ ಇಟ್ಕೊಂಡು ಮ್ಯಾಲೆ ಬಟ್ಟೆ ಕಟ್ಕೊಂಡು ಪಾಂಡುರಂಗಗೆ ನೋಡಿದ್ರೆ ನನ್ನ ಶಿವನ ಭಕ್ತಿ ಕೆಡ್ತೈತೆ ಅನ್ನೋದು ಇದು ತಲಿ. ಹೋಗಿ ನೋಡದ, ಭೇದ ಇಲ್ಲ ದೇವರಲ್ಲಿ, ವಿಪ್ರಾಬಹುದಾದಂತೆ ನಾಮ ಸರ್ವತ್ರ ಏಕ ಅಲ್ಲ. ಬಂದು ಮತ್ತೆ ಅಳತಿ ತಗೊಂಡ. ಈಗ ಅಳತಿ ತಗೊಂಡಲ್ಲ, ತಗೊಂಡು ನೀನ ಹಾಕಂದ್ರು ಅವರು. ನಮ್ದು ಕೈಯಾಗ ಹೆಚ್ಚು ಕಡಿಮೆ ಆಕತ್ತಂತ ನಮ್ಮ ಮೇಲೆ ಅಪವಾದ ಕೊಡ್ತಿ, ನೀನ ಬಂದು ಹಾಕು ಅಂತಂದಾಗ ಇವ ಹಾಕಕ್ಕೆ ಹೋದ್ರೆ ಆ ಅಳತಿ ಮಾಡಿದ್ದ ಬರವಲ್ದು. ಹೇ ಪರಮಾತ್ಮ, ನಾ ಮಾಡಿದ ಈ ಕಿರೀಟ ಯಾಕೆ ನಿಂತಲಿ ಇರವಲ್ದು, ಎಲ್ಲರ ಫರಕ್ ಆಗೈತೆ ಅಂತಂದು ಆ ಕಣ್ಣಿಗೆ ಕಟ್ಟಿದ ಕಣಕ ಅರಿವಿ ಬೆಚ್ಚಿ ಒಗದ. ಸಾಕ್ಷಾತ್ ಪಾಂಡುರಂಗ ಶಿವನಾಗಿ ನಿಂತಿದ್ದ, ಸಾಕ್ಷಾತ್ ಶಿವನಾಗಿ ನಿಂತಿದ್ದ. ಆವಾಗ ರುಕುಮಾಯಿಗೊಂದು ಕಿರೀಟವನ್ನು ತನ್ನ ಭಕ್ತಿ ಕಾಣಿಕೆಯಾಗಿ ಮಾಡಿಕೊಟ್ಟ ಶಂಕರ್ ಸೋನಾರ್ ಅನ್ನುವಂಥವ. ಕೇಳ್ರಿ, ಒಂದು ಮುದುಕಿ, ಬ್ರಾಹ್ಮಣರ ಮುದುಕಿತ್ತು, ಅದು ತನ್ನ ಮಗನಿಗೆ, ಒಬ್ಬವನ ಮಗ ಇದ್ದ, ಮಗನ ಸಲುವಾಗಿ ಕನ್ಯೆ ಹುಡುಕಕತ್ತಿತ್ತು. ಅದು ಗೂಟನಾಮದ್ದು, ನೀವೆಲ್ಲ ಅಡ್ಡನಾಮದ್ದು, ಅದು ಗೂಟನಾಮದ್ದು. ಹಿಂಗೆ ಹಚ್ಚೋದದು. ಬಂದು ಎಲ್ಲ ಕಡೆ ಕನ್ಯಾ ಹುಡುಕಾಡಿದ್ಲು, ಅದಕ್ಕೆ ಎಲ್ಲಿ ವೈಷ್ಣವರ ಕನ್ಯಾ ಸಿಗಲಿಲ್ಲ. ಹರಿಭಕ್ತರ ಕನ್ಯಾ ನೈ ಮಿಳಾತ ಕಾಯ್ ಕರಸನಿ ಅಂತಂದು, ಸ್ಮಾರ್ಥರು ಅಂದ್ರೆ ಬ್ರಾಹ್ಮಣರಲ್ಲಿ ವಿಭೂತಿ ಧರಿಸುವಂಥ ಸದ್ಭಕ್ತರಿದ್ದಾರೆ. ಅಂಥವ್ರ ಮನೆಯಿಂದ ಕನ್ಯೆ ಭಾಳ ಶಾಣೆ ಇದ್ಲು. ಸೊಸಿ ಸಿಕ್ಕಳು, ಸಿಗನ ಮುದುಕಿ ಲಗ್ನ ಮುಗೀತು, ಇನ್ನು ಮನೆ ಒಗ್ಸೋಬೇಕಲ್ಲ, ಸೊಸಿಗೆ ಹೊಗಿಸಿಕೊಳ್ಳುವಾಗ ಸೇರು ಒದ್ದು ಒಳಗೆ ಬರಬೇಕಲ್ಲ, ಅದಕ್ಕೆ ಅಲ್ಲೇ ನಿಂದ್ರಿಸಿದ್ಲು ಅಂಗಳದಾಗ. ಹೇ ಬೈ ಕೇಳ,
ನಾವು ಹರಿಭಕ್ತರ ದೇವಿ, ಗೂಟ ನಾಮದ ನಮ್ಮದು ತಿಳ್ಕೊ. ಎಷ್ಟು ದಿವಸ ತನ ನೀ ಇದ್ದೆಲ್ಲದ ಬಿಡಬೇಕು. ಮನಿ ಅಂಗಳ ಸಾರಿಸ್ಬೇಕಾದ್ರೆ ಹೆಂಗೆ ಸಾರಿಸ್ಬೇಕು ಗೊತ್ತನ? ಮನಿ ಅಂಗಳ ಹೆಂಗಿಲ್ಲ, ಆಟೋ ಸಾರಿಸಿದ್ರೆ ಇವತ್ತು ಹೆಚ್ಚಿದಂಗೆ ಆಕತಿ. ಅದಕ್ಕೆ ತಸು ಹೆಂಗ ಹಿಂಗ ಹಿಂಗ ಆಯ್ತ್ರಿ ಅತ್ತಮ್ಮನವ್ರ. ಗ್ವಾಡಿಗೆ ಸುಣ್ಣ ಬೆಳಿಬೇಕಾದ್ರೆ ಹಿಂಗಲ್ಲ, ಒಟ್ಟ ಅಲ್ಲ, ಹಿಂಗ ಬೆಳಿಬೇಕು, ಹಿಂಗ ಬೆಳಿಬೇಕು. ಆಯ್ತ್ರಿ ಅತ್ತಮ್ಮನವ್ರ. ಒಂದು ಫಜೀತಿ ಐತ್ರಿ, ಕೇಳೇನ್ರಿ? ಒಂದು ಪ್ರಶ್ನೆ ಅದ, ಕೇಳು ಕೇಳು. ಮತ್ತು ಹಲ್ಲು ಪೇಸ್ಟ್ ಹಚ್ಚಿ ಬ್ರಷ್ಷಿಗೆ ಹೆಂಗೆ ತಿಕ್ಕಬೇಕ್ರಿ ಅಂತ ಕೇಳಿಲ್ಲ. ಹೆಂಗೆ ತಿಕ್ಕಿದ್ರೆ ಸೀದಾ ತಿಕ್ತೈತೆ, ಹೆಂಗೆ ತಿಕ್ಕಿದ್ರೆ ಮೂಗ್ನ್ಯಾಗ ಸಿಕ್ಕೊಂಡ್ಬಿಡ್ತಿ. ಅದಕ್ಕೆ ಹೆಂಗೆ ತಿಕ್ಕೋದ್ರಿ ಅತ್ತೆ, ಹೆಂಗೆ ತಿಕ್ಕೋ ಅಂತ ಒಳಗೆ ಹೋಗ್ಬಿಟ್ಲಕ್ಕಿ. ಅದಕ್ಕೆ ಯಾವುದರಲ್ಲಿಯೂ ಭೇದ ಇಲ್ಲ. ನೀವು ಕಟ್ಟಿಕೊಂಡ ಇಷ್ಟಲಿಂಗದಲ್ಲಿ ಒಳಗಿರುವ ಪೀಠಕದಲ್ಲಿಯೂ ಹರಿ ಇದ್ದಾನೆ. ಹರಿ ಗೋಮುಖ ಅದ, ಅದಕ್ಕೆ ಭೇದವಿಲ್ಲ. ಇಲ್ಲಿ ನಾರದರು ಭೇದವನ್ನು ಮಾಡಿ ನೋಡಿದ್ರು, ಪಾರ್ವತಿ ಭೇದ ಮಾಡಲಿಲ್ಲ. ವನಮಾಲೆ ವೈಕುಂಠಪತೆ, ತುಳಸಿಯನ್ನ ಹಾರವಾಗಿ ಮಾಡಿಕೊಂಡಿರುವ ವೈಕುಂಠಪತಿ ಶ್ರೇಷ್ಠ ಅಂತ ನಾರದರು ಹಾಡಿದರೆ, ಘನಶೂಲೆ ಕೈಲಾಸಪತೆ. ನನಗೂ ಗೊತ್ತದಾಳು ಶಿವನೇ ದೊಡ್ಡವನು ಅಂತನ್ನುವಾಗ ನಾರದರಿಗೆ ಪರಮ ಸಂತೋಷವಾಗಿದೆ. ನೋಡು ಪರ್ವತ ರಾಜ, ನಿನ್ನಲ್ಲಿ ಒಂದು ಅರಿಕೆ. ಮಹಾನ್ ಪಾರ್ವತಿಯನ್ನ ಈ ದಕ್ಷಿಣೇಶ್ವರನಾಗಿ ಕುಳಿತಿರ್ತಕ್ಕಂತಹ ಹಿಮಾಲಯದಲ್ಲಿ ತಪಸ್ವಿಯಾದ, ಹೆಂಗ ಅವನು ನಿದ್ದೆ ಮಾಡ್ತಾನಲ್ಲ ಹಂಗ ತಪಸ್ಸು ಮಾಡಾಕ್ತಿದ್ದ ಶಿವ. ಒಮ್ಮೊಮ್ಮೆ ಅವ್ನು ನೋಡಿಬಿಟ್ರೆ ನಾನು ನುಂಗುತ್ತಾನಂತ ನಂಗೆ ಅನಿಸ್ತದೆ. ಬಹುಶಃ ಭಿನ್ನಾಯ ತೀರ್ಸಾನ ಇವತ್ತು. ಇವನ ಆ ಕಡೆ ಅವನ ಮಂದಿಗೆ ನೋಡ್ತಾನ, ನೀನ ಭಾಳ ತಾತು ನಿನ್ನ ತಪಸ್ಸು ಭಾಳ ಜೋಲ ನಡೆದದ, ಭಾರಿ ತಪಸ್ಸು ನಡೆದದ. ಯಾವಾಗ ಅಂತಾನ ಅದು ಕೆಟ್ಟ ಗಡಿಯಾರಿಯಿಂದ ಐತಿ, ಅದು ಮುಳ್ಳ ತಿರ್ಗವಲ್ದು. ಅದು ಒಟ್ಟು ಮುಳ್ಳ ಆಚಾರ ನೋಡಿದ ಕಸರ ಸಮಯ ವೇಳ ನೈಗತಿಸ್ತಾನ. ಇರಲಿ, ಸುಮ್ಮನೆ ನಗಿಸಿದೆ ಪಾಪ. ಎಚ್ಚರದಿಂದ ಕುಂತ್ಕೊಂಡು ಕೇಳೋ ಎಲ್ಲ ವಿದ್ಯಾರ್ಥಿ ಗೆಳೆಯರಿಗೆ ಜೋರಾಗಿ ಒಂದು ಚಪ್ಪಾಳೆ. ಯಾಕೆ ಶಿವಪುರಾಣನ ಆರಿಸ್ಕೊಂಡಾರ ಅನ್ನೋದು ಹೇಳೀನಿ. ಪರಮ ಪೂಜ್ಯ ಜಗದ್ಗುರು ಸನ್ನಿಧಾನ ಕೈಲಾಸ ಪರ್ವತವನ್ನು ಮುಟ್ಟಿ ಬಂದಾರ. ಶಿವ ಎಲ್ಲಿ ತಪಸ್ಸಿಗೆ ಕುಂತಿದ್ನಲ್ಲ, ಈ ಜಾಗೆಗೆ ಹೋಗಿ ಬಂದಾರ ಪರಮ ಪೂಜ್ಯ ಶ್ರೀಶೈಲ ಜಗದ್ಗುರುಗಳು. ಅಲ್ಲಿಗೆ ಹೋಗಿ ಬಂದ ಕಾರಣವಾಗಿ ಶಿವಪುರಾಣವನ್ನೇ ಕೇಳಿದ್ರೆ ನಮ್ಮ ಮಕ್ಕಳಿಗೆಲ್ಲ, ನಮ್ಮ ಭಕ್ತ ಬಂಧುಗಳಿಗೆಲ್ಲ ಶಿವನ ದರ್ಶನವಾಗುತ್ತೆ ಎನ್ನುವ ಇಚ್ಛಾದಿಂದ ಶಿವಪುರಾಣ ಹೇಳಲಿಕ್ಕೆ ಇದೊಂದು ಅನುಕೂಲ ಮಾಡಿಸಿಕೊಟ್ಟಿದ್ದಾರೆ. ಬಹುಶಃ ಪುಟ್ಟರಾಜ ಕವಿ ಶಿವಯೋಗಿಗಳ ಶಿಷ್ಯೋತ್ತಮರಲ್ಲಿ ಶಿವಪುರಾಣ ಹೇಳೋರು ಬಹಳ ಮಂದಿ ಇಲ್ಲ. ಅಷ್ಟರೊಳಗೆ ನಾನೊಬ್ಬ ಪ್ರಯತ್ನ ಪಟ್ಟು ಹೇಳ್ತಾ ಇರೋ ಈ ವಿಷಯಗಳು ನಿಮ್ಮ ಮನೋಮಂದಿರವ ಮುಟ್ಟಲಿ ಅಂತ ಗುರು ಪುಟ್ಟಯ್ಯ ಜೋಲ್ಪಾಕದಲ್ಲಿ ಭಕ್ತಿಯಿಂದ ಹೇಳ್ತಾ ಇದ್ದೇವೆ. ಈ ಪುರಾಣ ಅಂದ್ರೆ ಹೆಂಗಿರ್ತತ್ತಲ್ಲ, ಆ ಕತಿ ಜೋಡಿನ ಉಪಕತೆ ಇರಬೇಕು, ಅದ್ರ ಜೋಡಿನ ದೃಷ್ಟಾಂತ ಇರಬೇಕು, ಅದ್ರ ಜೋಡಿನ ಅಲಂಕಾರ ಇರಬೇಕು, ಅದ್ರ ಜೋಡಿ ತಕ್ಕಂಗ ಹಾಡಿರ್ಬೇಕು. ಅದು ಇದ್ದಂಗ ಇದ್ರನ ಚಲೋ. ಈಗ ಪಾರ್ವತಿ ತಪಸ್ಸು ಮಾಡ್ತಾ ಇದ್ದಾಳೆ, ಆ ಶಿವನನ್ನು ಪೂಜಿಸ್ತಾ ಇದ್ದಾಳೆ ಅಂತಂದಾಗ ಯಾವಾಗಲ್ಲಿ ಕಾಣಿಯೋ ಎಲ್ಲವೂ ನೀನಂದು ಹಂಗೆ ಆಡಿದ್ರೆ ಅದು ನಡೆಯಂಗಿಲ್ಲ. ಸಮಯೋಚಿತ ಸಂದರ್ಭ ಬಂದಾಗನ ಅದು ಯಾವಾಗಿರ್ತೈತಿ ಅದನ್ನು ಹಾಡಬೇಕಾಗತ್ತೆ. ಇದನ್ನು ನಾವು ಒಟ್ಟು ನಿಮಗೆ 11 ದಿವಸ ಆತು ರೂಢಿ ಮಾಡಿಸೀವಿ ಅಂತ ನಮಗೆ ಧೈರ್ಯ ಅದ. ನಮ್ಮ ತಾಯಂದ್ರು ಭಾಳ ಪ್ರತಿಯೊಂದು ಅಕ್ಷರವನ್ನು ಲಕ್ಷ್ಯ ಕೊಟ್ಟು ಕೇಳ್ತಾ ಇರುವ ನಮ್ಮ ತಾಯಂದ್ರಿಗೆ ನಮ್ಮ ವತಿಯಿಂದ ಶರಣಾರ್ಥಿಗಳು. ಬಂದಾಗಿನಿಂದ ಆರೋಗ್ಯ ಭಾಗ್ಯದಿಂದ ನಾವಿದ್ದೇವೆ. ತಾಯಿ ತಂದೆಯರೇ, ಇಲ್ಲಿಯ ಮ್ಯಾನೇಜರ್ ಆಗಲಿ ಮಕ್ಕಳಾಗಲಿ ನಾವು ಇಬ್ಬರು ಅಂಗವಿಕಲರು ಅನ್ನೋದರಿಂದ ಅಲ್ಲಿಗೆ ತಂದು ನಮಗೆ ಪ್ರಸಾದವನ್ನು ಹೊಟ್ಟೆ ತುಂಬ ಉಣಿಸಿ ಆನಂದದಿಂದ ಇರಿಸಿರ್ತಕ್ಕಂತಹ ಈ ಪಾಠಶಾಲೆ ಸದಾವಕಾಲ ಉದ್ಧಾರವಾಗಲಿ ಅಂತ ನಮ್ಮಂತಹ ವಿದ್ಯಾವಂತರಿಗೆ
ಬದುಕುವ ಕಲ್ಪವೃಕ್ಷದ ನೆರಳಾಗಲಿ ಈ ಪಾಠಶಾಲೆ. ವಿದ್ವಾನ್ ಸರ್ವತ್ರ ಪೂಜ್ಯತೆ ಎನ್ನುವ ಮಾತು ಸತ್ಯವಾಗಲಿ ಅಂತ ಗುರುಗಳಾದ ಶ್ರೀಶೈಲ ಸನ್ನಿಧಾನದಲ್ಲಿ ಭಕ್ತಿಯಿಂದ ಬೇಡ್ತಾ ಇದ್ದೇವೆ. ತಾಯಂದ್ರೆ ಆಗ ಪಾರ್ವತಿ ನಾರದನಿಗೆ ಕೇಳಿದಳು, ಪೂಜ್ಯರೇ, ಹೇಳಮ್ಮ, ನೀವು ಎಲ್ಲ ಲೋಕಗಳಲ್ಲಿಯೂ ತಿರುಗಾಡಬಲ್ಲರಂತೆ? ಹೌದು ತಾಯಿ. ಹಾಗಾದರೆ ಹೇಳಮ್ಮ, ಸ್ವಲ್ಪ ಈಚೆ ಬನ್ನಿ. ಯಾಕೆ? ನಾಚಿಕೆಯೇ? ಇಲ್ಲ ಸ್ವಾಮಿ, ನನ್ನ ಗಂಡನಾಗುವ ಪರಶಿವನು ಯಾವ ಲೋಕದಲ್ಲಿ ಇರುವ? ಪಾರ್ವತಿ, ಇಂಥ ಪ್ರಶ್ನೆ ಕೇಳಬಾರದಮ್ಮ. ಗುರುಗಳೇ, ತಾಯಿ ಪಾರ್ವತಿಯ ಕೈಯನ್ನು ನೋಡಿದ್ರಲ್ಲ, ಜ್ಯೋತಿಷ್ಯ ಗೆರೆಗಳು ಏನು ಹೇಳಿದವು? ಭವಿಷ್ಯತ್ತಿನಲ್ಲಿ ಪಾರ್ವತಿ ಏನೆಂದು, ಆಕೆ ಯಾವ ಸ್ಥಿತಿಯಲ್ಲಿ ಇರುವಳು? ಅವಾಗ ನಾರದರು ಹೇಳಿದರು, ಈಕೆ ಜಗತ್ತಿಗೆ ವಲ್ಲಭೆಯಾಗುವಳು. ಈಕೆ ಹೆಸರು ಭವಾನಿ ಎಂದಾಗುವುದು. ಮತ್ತೆ ನಂದಿ ವಾಹನನ ಹೆಂಡತಿಯಾಗುವಳು. ಮತ್ತೆ ಈಕೆಯನ್ನು ನೆನೆದವರಿಗೆ ಸರ್ವತಾ ಸೌಭಾಗ್ಯಗಳು ದೊರಕುವವು. ಆಹಾ, ಮತ್ತೆ ಈಕೆಯ ಗಂಡನ ಜ್ಯೋತಿಷ್ಯ ಒಂದಿಟ್ಟು ಹೇಳ್ರಿ ಅಂದ್ರು. ಬಂದಂತಹ ನಾರದರಿಗೆ ಪರ್ವತರಾಜ, ಗಂಡನ ಜ್ಯೋತಿಷ್ಯ ಹೃದಯ ಗುಂಡಿಗೆ ಗಟ್ಟಿ ಮಾಡಿಕೊಳ್ಳಿ. ಈಕೆಯ ಗಂಡನು ಸ್ಮಶಾನವಾಸಿಯು. ಅಯ್ಯೋ, ಹೌದು. ಈಕೆಯ ಗಂಡನು ರುಂಡಮಾಲಾಧರನು. ಹೌದು. ಅವನು ಸರ್ವದಾ ರುದ್ರಾಕ್ಷಿ ವಿಭೂತಿಗಳನ್ನು ಲೇಪಿಸಿಕೊಳ್ಳುವವನು. ಮತ್ತೆ ಅವನ ಕೊರಳಲ್ಲಿ ನಾಗರ ಹಾವುಗಳು ಯಾವಾಗಲೂ ಆಭರಣವಾಗಿ ಇರುವವು. ಅವನಿಗೆ ಉಡಲು ಗಜಚರ್ಮ, ತೊಡಲು ವ್ಯಾಘ್ರಾಂಬರ, ಕೈಯಲ್ಲಿ ಜಿಂಕೆ, ಈ ಕೈಯಲ್ಲಿ ಢಮರುಗ, ಮತ್ತೊಂದು ಕೈಯಲ್ಲಿ ತ್ರಿಶೂಲ, ಇಷ್ಟೆಲ್ಲ ಇರುವವು ಅಂತಂದಾಗ ಶಿವ ಅವನು ಬಿಟ್ಟು ಮತ್ತೆ ಯಾರ್ಯಾವರು ಸಿಗೋದಿಲ್ಲೇನು ಅಂತ ಕೇಳಿದಾಗ, ಶಿವನಿಗಾಗಿ ಹುಟ್ಟಿಗಳು ಈ ಸತಿಯು, ಸತಿಯೇ ಪಾರ್ವತಿಯು. ಹಿಂದಿನ ಜನ್ಮ ಸತಿ, ಈಗ ಪಾರ್ವತಿ. ಆದ್ದರಿಂದ ಈಕೆಯ ಕಥೆಯನ್ನು, ಈ ಗಿರಿಜಾ ಕಲ್ಯಾಣದ ಕಥೆಯನ್ನು ಯಾರು ಕೇಳ್ತಾರೆ ಅವರು ಕೇಳುವವರ ಅಂಗಾರಕ ದೋಷವೂ ದೂರ ಆಗುತ್ತೆ, ಮಂಗಳ ದೋಷವೂ ದೂರ ಆಗುತ್ತೆ, ಲಗ್ನಕ್ಕೆ ಇರುವ ಕಂಟಕಗಳು ದೂರ ಆಗ್ತವೆ. ಮತ್ತೆ ಗಿರಿಜಾ ಕಲ್ಯಾಣದ ವಿಶೇಷ ಕಥೆಯು ಹೇಗಿದೆ ಅಂದರೆ, ಜೀವ ಎಂಬ ಪಾರ್ವತಿ ಮಂಗಳ ಸ್ವರೂಪನಾದ ಆತ್ಮನೆಂಬ ಶಿವನಿಗೆ ಕೂಡಿಸುವಿಕೆ ಈ ಗಿರಿಜಾ ಕಲ್ಯಾಣವಾಗಿದೆ. ಭಕ್ತ ಭಗವಂತ ಒಂದಾಗುವುದೇ ಗಿರಿಜಾ ಕಲ್ಯಾಣವಾಗಿದೆ. ಅದಕ್ಕಾಗಿ ನಿಮಗೆ ನೆನಪಿರಲಿ, ಜಾತಕದೊಳಗೆ ಯಾರಿಗಾರ ಲಗ್ನ ಆಗವಲ್ದು, ಅಂಗಾರಕ ದೋಷ ಅಂತಂತಿರಲ್ಲ, ನಾಳೆ ಅವ್ರು ಕರ್ಕೊಂಬಂದು ಕುಂದರ್ಸ್ರಿ. ಇಲ್ಲೇ ಕುಂದರಿಸಿ ತಕ್ಕ ಒಂದು ಲಿಂಗವನ್ನು ತಿಳಿದಷ್ಟು ಕಾಣಿಕೆಯನ್ನು ವ್ಯಾಸಪೀಠಕ್ಕೆ ನೀಡಿದರೆ ಅವರ ಅಂಗಾರಕ ದೋಷವು ತೀವ್ರವಾಗಿ ಹೋಗುವುದು. ಗಿರಿಜಾ ಕಲ್ಯಾಣ ಪ್ರಸಂಗವು ವಿಶೇಷವಾಗಿರುವಂತಹದ್ದು. ಅಮ್ಮ ಪಾರ್ವತಿ, ನನ್ನ ಗಂಡನು ಪರಶಿವನು ಅಂದ ಬಳಿಕ ಅವನು ಎಲ್ಲಿಹನು ಸ್ವಾಮಿ? ಶಿವನು ಎಲ್ಲಿಹನು ಅಂತಂದಾಗ, ಪರಮ ಪಾರ್ವತಿ ಅರಸನು ಶಂಕರನು ನಿನಗೆ ಲಗ್ನವಾಗುವ ಗಂಡನು ಸ್ವಲ್ಪ ದೂರ, ಅನತಿ ದೂರ, ಕಿತಿ ಅನತಿ ದೂರ, ಸ್ವಲ್ಪ ದೂರದೊಳಗ ಆ ಪರಮಾತ್ಮ ತಪಸ್ಸು ಮಾಡ್ತಾ ಕೂತಿದ್ದಾನಮ್ಮ. ಅವನು ಕಣ್ಣೇ ಮುಚ್ಚಿಬಿಟ್ಟಿದ್ದಾನೆ. ಹಾಗಾದರೆ ಅವನ ಕಣ್ಣುಗಳನ್ನು ತೆಗೆಸುವಳು ನೀನು. ಕಣ್ಣು ತೆಗೆದು ನಿನ್ನ ನೋಡಿದರೆ ಎಲ್ಲರನ್ನೂ ನೋಡಿದಂತೆ. ಅದಕ್ಕೆ ಭಗವಂತನನ್ನ ನೀನೇನು ಮಾಡಬೇಕು? ಪೂಜಿಸಬೇಕು, ತಪಸ್ಸು ಮಾಡಬೇಕು, ಅವನ ಪಾದ ಕಮಲಗಳಲ್ಲಿ ತಲೆ ಇಟ್ಟು ಬೇಡಿಕೊಳ್ಳಬೇಕೆ. ಅಮ್ಮ ನೋಡು, ನೀನು ಹೋಗು, ನಾಳೆಯಿಂದ ಅವನ ಸ್ವಸ್ಥಾನವಾಗಿರ್ತಕ್ಕಂತಹ ಕೈಲಾಸ ಪರ್ವತ, ಗೌರೀಶಂಕರ ಪರ್ವತ, ಅಲ್ಲಿ ಅವನು ಕುಳಿತಿರುವ ದಿನನಿತ್ಯ ಅವನ ಮುಖಕಮಲವನ್ನು ನೋಡಿ ಅವನ ಪಾದಕಮಲಗಳಿಗೆ ಪೂಜೆ ಮಾಡುತ್ತಾಯಿ. ನಿನಗೆ ಶಿವನು ಒಲಿವ, ಶಿವನು ಒಲಿದರೆ ಜಗತ್ತಿಗೆ ಕಲ್ಯಾಣ, ನಿನ್ನ ಕಲ್ಯಾಣ ಜಗತ್ತಿಗೆ ಕಲ್ಯಾಣ ತಾಯಿ. ಆದ್ದರಿಂದ ನೀನು ನಿತ್ಯ ಪರಶಿವನ ಪಾದ ಪೂಜೆಯನ್ನ ಮಾಡಿ ಶಿವನನ್ನ ಒಲಿಸಿಕೊಳ್ಳಬೇಕು ತಾಯಿ ಅಂತ ಪಾರ್ವತಿಗೆ
ವಿಶೇಷವಾಗಿ ಬೋಧಿಸಿದ ಶ್ರೀಮನ್ನಾರದರು ಮತ್ತೆ ದೇವಾದಿ ದೇವತೆಗಳಿಗೆ ಧೈರ್ಯ ತುಂಬಲು ತೆರಳುತ್ತಿದ್ದಾರೆ. ನಾಳೆ ದಿವಸ ಪಾರ್ವತಿಯು ನಿತ್ಯ ಪರಮಾತ್ಮನ ಪೂಜೆಯನ್ನು ಮಾಡುವಂಥವಳಾಗ್ತಾಳೆ. ನಾಳೆ ಗಿರಿಜಾ ಕಲ್ಯಾಣ ಮತ್ತು ಯಾವ ತಾರಕನ ಸಂಹಾರ ಇವೆಲ್ಲ ಕಥೆಗಳನ್ನು ನೋಡ್ಕೊಂಡು ಬರೋಣ. ಆ ನಂತರ ವಿಶೇಷ ಕಥೆಗಳು ಅಂತಂದ್ರೆ ಇದರೊಳಗೆ ತುಳಸಿ ಕಲ್ಯಾಣ ಒಂದು ಬರ್ತೈತಿ, ವೃಂದಾದೇವಿಯ ಕಲ್ಯಾಣ. ಅದು ಹೇಗೆ ಬರ್ತದೆ ಅನ್ನೋದನ್ನು ವಿಷಯ ವಿಸ್ತಾರವಾಗಿ ನೋಡೋಣ. ಅಷ್ಟೇ ಅಲ್ಲದೆ ಬಹಳಷ್ಟು ಕಥೆಗಳು. ಈ ಪರಮಾತ್ಮನು ಸಂಗೀತ ನಾದಬ್ರಹ್ಮನ್ ಯಾಕಾದ, ನಾದಲೋಲ ಯಾಕಾದ, ಅದಕ್ಕೆ ಪ್ರತಿಯೊಂದು ಮನ್ಯಾಗ ಕಡೆಗೆ ಒಂದು ಸಣ್ಣ ಹುಡುಗರ ಹಾಡ್ತಿರ್ತೈತಿ, ಒಂದು ತಾಯರ ಮಂಗಳಾರತಿಯರ ಹಾಡೋರ ಮೂಲಕ ಸಂಗೀತ ಜೀವಂತವಾಗಿರ್ತದೆ. ಯಾಕೆ ಅಂದರೆ ಶಿವನೇ ನಾದಬ್ರಹ್ಮನಾದ. ಅದು ಋತಾಸುರನ ಕಥೆ, ಅಂಧಕಾಸುರನ ಕಥೆ, ಇವೆಲ್ಲ ತ್ರಿಪುರ ಸಂಹಾರ, 3 ರಾಕ್ಷಸರು ತಾರಕಾಸುರನ ಮಕ್ಕಳು, ಅವನ್ನೆಲ್ಲ ನಮ್ಮ ದೇಶದಲ್ಲಿ ನಡೆದ ಕಥೆಗಳು. ಈಗಲೂ ಅವರ ಅವಶೇಷಗಳದಾವ. ಎಲ್ಲ ಹಿಂದೆ ಪುರಾಣದಲ್ಲಿ ನಡೆದಂತಹ ಘಟನೆಗಳಿಗೆ ತಕ್ಕ ಸ್ಥಾನಗಳು ಇವತ್ತಿಗೂ ಸಿಗ್ತಾ ಇವೆ. ಅವೆಲ್ಲ ಕಟ್ಟುಕತೆ ಅಲ್ಲ ಅಂತ ನಿಮ್ಮ ಮುಂದೆ ವಿಷದಪಡಿಸಿ ನಡೆದು ಬಂದಿರತಕ್ಕಂತಹ ಮಹತ್ತರವಾದ ಈ ಪುರಾಣದ ಪುಣ್ಯ ಪ್ರವಚನದ ಅರಳಿದ ಕಮಲವನ್ನು ಜಗದ್ಗುರು ಸನ್ನಿಧಾನಕ್ಕೆ, ಅವರ ಪಾದಕ್ಕೆ ಒಪ್ಪಿಸುತ್ತಾ